ದೇವರ ವಾಕ್ಯ ಸ್ತೋತ್ರ ಉಂಟಾಗಲಿ. ಈ ಸಂಜೆ ವೇಳೆಯಲ್ಲಿ ಮತ್ತೊಂದು ಆವರ್ತಿ ಈ ರೀತಿಯಾಗಿ ಕಾಣಿಸಿಕೊಳ್ಳಲು ದೇವರು ಕೊಟ್ಟಂಥ ಒಳ್ಳೆ ಕೃಪೆಗಾಗಿ, ಒಳ್ಳೆ ಭಾಗ್ಯಕ್ಕಾಗಿ ನಾನು ದೇವರನ್ನು ಸ್ತುತಿಸುತ್ತಾ ನಿಮ್ಮೆಲ್ಲರಿಗೂ ಕರ್ತನಾಗಿರುವ ಯೇಸು ಕ್ರಿಸ್ತನಲ್ಲಿ ನನ್ನ ಹೃದಯಪೂರ್ವಕವಾದಂಥ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಎಲ್ಲರಿಗೂ ಕಾಫಿ ಟೀ ಆಯ್ತಾ? ಸಂಜೆ ರಾತ್ರಿ ಅಡಿಗೆ ಸಿದ್ಧ ಮಾಡ್ತಾ ಇದ್ದೀರಾ? ಹಲ್ಲೆಲೂಯಾ, ಗಾಡ್ ಬ್ಲೆಸ್ ಯು ಆಲ್. ನೀವೆಲ್ಲರೂ ಈ ಸಮಯದಲ್ಲಿ ವಾಕ್ಯವನ್ನು ಕೇಳಲು ಆತುರದಿಂದಲೂ ಆಸಕ್ತಿಯಿಂದಲೂ ಇದ್ದೀರೆಂಬುದಾಗಿ ನಾನು ನಂಬುತ್ತಾ, ಈ ಸಮಯದಲ್ಲಿ ಲೈವಲ್ಲಿ ಬಂದಿರುವ ಎಲ್ಲರಿಗೂ ಸಹ ನನ್ನ ಈವ್ನಿಂಗ್ ವಂದನೆಗಳನ್ನು ನಾನು ನಿಮಗೆ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಮತ್ತೊಂದು ಆವರ್ತಿ ನಿಮಗೆ ತಿಳಿಪಡಿಸ್ತೇನೆ. ಗಾಡ್ ಬ್ಲೆಸ್ ಯು. ಈ ಸಮಯದಲ್ಲಿ ನಾವು ಸತ್ಯವೇದವನ್ನು ಧ್ಯಾನಿಸೋದಕ್ಕಿಂತ ಮುಂಚೆ, ಕರ್ತನ ವಾಕ್ಯವನ್ನು ನೋಡಿಕೊಳ್ಳೋದಕ್ಕಿಂತ ಮುಂಚೆ ನಾವು ಒಂದು ಚಿಕ್ಕ ಪ್ರಾರ್ಥನೆಯನ್ನು ಆರಂಭಿಸೋಣ. ಇರುವ ಸ್ಥಳಗಳಲ್ಲಿ ಕಣ್ಣನ್ನು ಮುಚ್ಚಿ, ಕರ್ತನಾದ ದೇವನೇ ನನ್ನೊಂದಿಗೆ ಮಾತನಾಡಿ ಎಂಬುದಾಗಿ 2 ಮಾತುಗಳನ್ನು ಮಾತ್ರ ಕೇಳಿ. ಹಲ್ಲೆಲೂಯಾ, ಗಾಡ್ ಬ್ಲೆಸ್ ಯು. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಅಧಿಕವಾಗಿ ಪ್ರೀತಿ ಮಾಡುವಂಥ ಪರಲೋಕದ ದೇವನೇ, ನಿಮ್ಮ ನಾಮಕ್ಕೆ ಸ್ತೋತ್ರಗಳಪ್ಪ. ನೀನು ಜೀವಿಸುವ ಆತನು, ಇರುವ ಆತನ ಕರ್ತನೆ, ನೀನು ಒಳ್ಳೆಯವನು, ಒಳ್ಳೆಯ ಕಾರ್ಯಗಳನ್ನು ಮಾಡುವಂಥ ದೇವನು. ಅದೇ ಕಾಲದಿಂದಲೂ ಇಲ್ಲಿಯೂ ತನಕ ನಮ್ಮನ್ನು ಕಾದು ಕಾಪಾಡಿ ಕರ್ತನೆ ಸಮಯದಲ್ಲಿ ವಿಶೇಷವಾಗಿ ದೇವನೇ ಅಪ್ಪ, ಹಲ್ಲೆಲೂಯಾ, ನಿನ್ನೊಂದಿಗೆ ಸಮಯವನ್ನು ಕಳೆಯುವ, ನಿನ್ನ ವಾಕ್ಯವನ್ನು ಕೇಳುವ ಭಾಗ್ಯವನ್ನು ನೀವು ಅನುಗ್ರಹಿಸಿದ್ರೆ ಅದಕ್ಕಾಗಿ ಸ್ತೋತ್ರಗಳು. ಈ ಸಮಯದಲ್ಲಿ ಆಯಾ ಸ್ಥಳಗಳಲ್ಲಿ ದೇವರು ಯಾರ್ಯಾರು ಲೈವ್ನಲ್ಲಿ ನೋಡುತ್ತಿದ್ದಾರೋ ನೋಡುವ ನಿಮ್ಮ ಮಕ್ಕಳನ್ನು ಆಶೀರ್ವದಿಸು, ಬಲಪಡಿಸು. ಕರ್ತನಾದ ದೇವನೇ, ಸಮಯದಲ್ಲಿ ನಮ್ಮೊಂದಿಗೆ ಮಾತನಾಡು, ನಮ್ಮನ್ನು ಬಲಪಡಿಸು, ನಿನ್ನ ಚಿತ್ತ ಉದ್ದೇಶಗಳನ್ನು ನಮಗೆ ತಿಳಿಯಪಡಿಸು. ನೀನು ದೇವನು, ಒಡೆಯನು, ಅರಸನಾಗಿರುವುದರಿಂದ ನಿನ್ನ ಕಾರ್ಯಗಳನ್ನು ತಿಳಿಯಪಡಿಸಿ ಮಹಿಮೆ ಹೊಂದಬೇಕಾಗಿ, ನಿನ್ನ ಸಂಪೂರ್ಣವಾದ ಕಾರ್ಯಗಳಿಗಾಗಿ ನಿಮ್ಮನ್ನು ಸ್ತುತಿಸಿ ಕೊಂಡಾಡುತ್ತಾ, ಮಾತನಾಡುವುದು ಮನುಷ್ಯನಾಗಿ ಇರಬಾರದು, ಇರದೆ ನೀನಾಗಿದ್ದು ದೇವರೇ ಮಾತನಾಡಬೇಕಾಗಿ. ಅಬ್ಬಾಗಿ ನಾವಂತ ನನ್ನನ್ನು ನಿಮ್ಮ ಶಿಲುಬೆಯಲ್ಲಿ ಮರೆ ಮಾಡು ದೇವನೇ, ನನ್ನೊಂದಿಗೆ ನಮ್ಮೊಂದಿಗೆ ಮಾತನಾಡಿ ಪಾತ್ರ ನಮ್ಮ ಅನುಕೂಲ ರೀತಿಯಲ್ಲಿ ಮಾರ್ಪಡಿಸಿ, ವಿರೋಧವಾದ ಕಾರ್ಯಗಳು ಅಪಾದಿ ಕುತಂತ್ರಗಳೆಲ್ಲವನ್ನು ನೀಗಿಸಿ ನೀವು ಮಹಿಮೆ ಹೊಂದಬೇಕಾಗಿ ನಾನು ತಗ್ಗಿಸಿಕೊಂಡು ನಿಮ್ಮ ನಾಮವನ್ನು ಹೆಚ್ಚಿಸುತ್ತಾ, ನಮ್ಮ ಕರ್ತನೂ ಒಡೆಯನೂ ಆಗಿರುವಂಥ ಯೇಸು ಕ್ರಿಸ್ತ ನಾಮದಲ್ಲಿ ತಾಳ್ಮೆಯನ್ನು ಬೇಡುತ್ತಿದ್ದೇವೆ ಕರ್ತನೆ. ಆಮೇನ್, ಆಮೇನ್. ಹಲ್ಲೆಲೂಯಾ, ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಸಮಯದಲ್ಲಿ ಸತ್ಯವೇದದಿಂದ ಮತ್ತೊಂದು ಬರೆದ ಸುವಾರ್ತೆ 25ನೇ ಅಧ್ಯಾಯದಲ್ಲಿ ಕೆಲವು ಮಾತುಗಳನ್ನು ನಾವು ಧ್ಯಾನಿಸುವುದಕ್ಕೆ ಕಾಣೋಣ. ಮತ್ತೊಂದು ಬರೆದ ಸುವಾರ್ತೆ 25ನೇ ಅಧ್ಯಾಯದಲ್ಲಿ 14-15 ವಚನಗಳನ್ನು ನಾವು ಓದಿಕೊಳ್ಳೋಣ. ದೇಶಾಂತರಕ್ಕೆ ಹೋಗುವ ಒಬ್ಬ ಮನುಷ್ಯನು ತನ್ನ ಆಳುಗಳನ್ನು ಕರೆದು ಅವರಿಗೆ ತನ್ನ ಆಸ್ತಿಯನ್ನು ಒಪ್ಪಿಸಿಕೊಟ್ಟಂತಿರುವುದು. ಅವನು ಒಬ್ಬನಿಗೆ 5 ತಲಾಂತು, ಒಬ್ಬನಿಗೆ 2, ಒಬ್ಬನಿಗೆ 1, ಹೀಗೆ ಅವನವನ ಸಾಮರ್ಥ್ಯದ ಪ್ರಕಾರ ಕೊಟ್ಟು ಬೇರೊಂದು ದೇಶಕ್ಕೆ ಹೋದನು. ಓದಿದ ವಾಕ್ಯ ಭಾಗವನ್ನು ಪರಿಶುದ್ಧಾತ್ಮ ದೇವರು ನಮಗೆ ಹಂಚಿಕೊಡಲಿ. ಈ ವಾಕ್ಯವನ್ನು ಅನೇಕ ಸಾರಿ ನಾವು ಕೇಳಿರುತ್ತೇವೆ, ಅನೇಕ ಸಾರಿ ನಾವು ಓದಿರುತ್ತೇವೆ, ಅನೇಕ ಸಾರಿ ಸಹ ಈ ವಾಕ್ಯದ ಬಗ್ಗೆ ನಾವು ತಿಳಿದಿರುತ್ತೇವೆ. ಈ ವಾಕ್ಯದ ಪರಿಪೂರ್ಣತೆ ಏನೆಂಬುದನ್ನು ನಾವು ಸತ್ಯವೇದದಿಂದ ನಾವು ನೋಡೋಣ. ಎಲ್ಲರಿಗೂ ಗೊತ್ತಿರುವಂಥ ಕಾರ್ಯಗಳು ಏನಂತ ಹೇಳಿದ್ರೆ, ಈ ತಲಾಂತುಗಳು ಅಂತ ನಾವು ನೋಡುವಾಗ, ಅಂದರೆ ಪರಲೋಕ ರಾಜ್ಯಕ್ಕೆ ಸಂಬಂಧಪಟ್ಟಾಗಿ ದೇವರು ಒಬ್ಬೊಬ್ಬರಿಗೆ ಒಂದು ತಲಾಂತುಗಳನ್ನು ಕೊಡೋದನ್ನು ನಾವು ನೋಡ್ತಾ ಇದ್ದೇವೆ. ತಲಾಂತುಗಳು ಇಲ್ಲದೆ ಯಾರೂ ಇಲ್ಲ ಲೋಕದಲ್ಲಿ, ಎಲ್ಲರೂ ಸಹ ತಲಾಂತುಗಳನ್ನು ಹೊಂದಿಕೊಂಡಿರುವವರಾಗೇ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಸಂಜೆ ವೇಳೆಯಲ್ಲಿ ನಾನು ಸ್ವಲ್ಪ ಸಮಯ ಮಾತ್ರ ಈ ವಾಕ್ಯದ ಪರಿಪೂರ್ಣತೆಯನ್ನು ಮಾತ್ರ ನಿಮಗೆ ನಾನು ಹೇಳುತ್ತೇನೆ. ಅದರ ಬಗ್ಗೆ ನಾನು ಒಂದೊಂದು ತಲಾಂತುಗಳ ಬಗ್ಗೆ ಹೇಳ್ಕೊಂಡು ಹೋಗ್ಬೇಕಂತ ಹೇಳಿದ್ರೆ ನನ್ನ ಜೊತೆಯಲ್ಲಿ ರಾತ್ರಿ ಎಲ್ಲ ಕುಳಿತುಕೊಳ್ಳೋದಾಗಿದ್ರೆ ಹೇಳ್ಕೊಂಡಿರ್ತೀನಿ. ಹಲ್ಲೆಲೂಯಾ. ಅದರಿಂದ ಬೆಳಗ್ಗೆಯಿಂದ ಮನೇಲಿ ಕುಳಿತು ನೀವೆಲ್ಲ ಬೇಸರವಾಗಿರ್ತೀರಾ. ಆದರೆ ಪರಿಶುದ್ಧಾತ್ಮ ದೇವರು ನಿಮ್ಮೊಂದಿಗೆ ಮಾತನಾಡಿ. ಇಲ್ಲಿ ಕಾಣುವಂಥ ಈ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೆ, ದೇಶಾಂತರಕ್ಕೆ ಅಂದರೆ ಹೋಗುವ ಒಬ್ಬ ಮನುಷ್ಯನು ತನ್ನ ಆಳುಗಳನ್ನು ಕರೆದು ಅವರಿಗೆ ತನ್ನ ಆಸ್ತಿಯನ್ನು ಒಪ್ಪಿಸಿಕೊಟ್ಟಂತಿರುವುದು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅಂದರೆ ದೇಶಾಂತರಕ್ಕೆ ಹೋಗುವ ಒಬ್ಬ ಮನುಷ್ಯನು ಏನು ಮಾಡ್ತಾನೆ, ತನ್ನ ಆಸ್ತಿಯಲ್ಲಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಎಲ್ರಿಗೂ ಸಹ ಶೇರ್ ಮಾಡ್ತಾನೆ. ಯಾವ ರೀತಿಯಾಗಿ ಒಬ್ಬರಿಗೆ 5 ತಲಾಂತಗಳು, ಇನ್ನೊಬ್ಬರಿಗೆ
2 ತಲಾಂತುಗಳು, ಇನ್ನೊಬ್ಬರಿಗೆ 1 ತಲಾಂತನ್ನು ನಾವು ಓದಿದ್ದೀವಿ ಅಲ್ವಾ. ಸೊ 5 ತಲಾಂತುಗಳನ್ನು ಕೊಟ್ಟವನು ಏನು ಮಾಡ್ತಾನೆ, ಇನ್ನು 5 ತಲಾಂತುಗಳನ್ನಾಗಿ ಮಾಡ್ಕೊಳ್ತಾನೆ. 2 ತಲಾಂತುಗಳನ್ನು ಕೊಟ್ಟವನು ಏನು ಮಾಡ್ತಾನೆ, ಇನ್ನೂ 2 ತಲಾಂತುಗಳನ್ನು ಮಾಡಿ ಒಟ್ಟು 4 ಸೇರಿಸಿಟ್ಕೊಳ್ತಾನೆ. 1 ತಲಾಂತನ್ನು ಕೊಟ್ಟವನು ಮಾತ್ರ ಏನು ಮಾಡ್ತಾನೆ, ಏನೂ ಮಾಡೋದಿಲ್ಲ. ಆ 1 ತಲಾಂತನ್ನು ತೆಗೆದುಕೊಂಡು ಹೋಗಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಆತನು ಏನು ಮಾಡ್ತಾನೆ, ಒಂದು ಭೂಮಿಯಲ್ಲಿ ಅಡಗಿ ಇಟ್ಟಿರ್ತಾನೆ. ಹಲ್ಲೆಲೂಯಾ. ಇದು ವಿಚಾರ, ಇದು ವಿಚಾರ. ತಲಾಂತನ್ನ ಯಾರಾದರೂ ಉಪಯೋಗಿಸ್ಕೊಳ್ತಾರೆ. ನಿಮ್ಮ ಹತ್ರ 100 ರೂಪಾಯಿ ತಂದು ಏನು ಮಾಡ್ತೀರಾ, ಉಪಯೋಗಿಸ್ಕೊಳ್ತೀರಾ ಅಲ್ವಾ. ನಿಮ್ಗೆ ಏನು ಬೇಕು ಅದಕ್ಕೆ ಬೇಕಾ ಹಾಗೆ ನೀವು ಉಪಯೋಗಿಸ್ಕೊಳ್ತೀರಾ. ಒಂದು ವೇಳೆ ನಿಮ್ಮ ಹತ್ರ 100 ರೂಪಾಯಿ ಇಲ್ಲ, 10 ರೂಪಾಯಿ ಇಲ್ಲ ಅಂದ್ಕೊಳ್ಳಿ, ಏನು ಮಾಡ್ತೀರಾ, ಸುಮ್ಮನೆ ಇರ್ತೀರಾ. ಆದರೆ ನಿಮ್ಮ ಹತ್ರ ತಲಾಂತುಗಳು ಇದ್ದರೂ ಸರಿ, ಅದನ್ನು ಉಪಯೋಗಿಸಿಕೊಳ್ಳದೆ ಹಾಗೆ ಬಚ್ಚಿಟ್ಟುಕೊಳ್ಳಿರೋದ್ರಿಂದ ಏನಾದರೂ ಪ್ರಯೋಜನ ಬರುತ್ತಾ, ಏನು ಪ್ರಯೋಜನ ಬರೋದಿಲ್ಲ. ಆದರೆ ಒಬ್ಬ ಮನುಷ್ಯನು, ಈ 3ರಲ್ಲಿ ಒಬ್ಬ ಮನುಷ್ಯನು ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಬಹಳ ಬುದ್ಧಿವಂತ, ಬಹಳ ಜ್ಞಾನವಂತ, ಬಹಳ ವಿವೇಕವುಳ್ಳವನು, ಬಹಳ ದೇವರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡಿರುವವನು, ದೇವರು ಎಂಥವನು, ದೇವರು ಏನು ಮಾಡ್ತಾನೆ ಎಲ್ಲವೂ ಸಹ ಅರ್ಥಕೊಂಡಿರುವಂಥ ವ್ಯಕ್ತಿ. ಆ ಮನುಷ್ಯನು ಅದನ್ನು ತಗೊಂಡೋಗಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಭೂಮಿಯಲ್ಲಿ ಅದನ್ನು ಹೂತಿಟ್ಟು ಬಿಡ್ತಾನೆ. ತಿರುಗಿ ತನ್ನ ಯಜಮಾನನು ಬರ್ತಾನೆ. ಯಜಮಾನನು ಬಂದು ಏನು ಮಾಡ್ತಾನೆ, ಕೇಳ್ತಾನೆ, ಎಲ್ಲಿ ನಾನು ಕೊಟ್ಟ ತಲಾಂತುಗಳನ್ನು ನೀವು ಏನು ಮಾಡಿದಿರಿ ನನ್ನ ಮಕ್ಕಳೇ ಅಥವಾ ನನ್ನ ದಾಸರೇ ಎಂಬುದಾಗಿ ಕೇಳುವಾಗ. ಹಲ್ಲೆಲೂಯಾ, ಹಲ್ಲೆಲೂಯಾ. ತಲಾಂತುಗಳ ಬಗ್ಗೆ ನಾವು ಗಮನಿಸುವಾಗ ಬಹಳ ಜನಕ್ಕೆ ದೀಕ್ಷಾಸ್ಥಾನ ತೆಗೆದುಕೊಳ್ಳಕ್ಕಿಂತ ಮುಂಚೆ, ದೀಕ್ಷಾಸ್ಥಾನ ತೆಗೆದುಕೊಂಡ ಮೇಲೆ ಅವರಲ್ಲಿ ಕಾಣುವಂಥ ಆತ್ಮೀಯ ಕಾರ್ಯಗಳು, ಆತ್ಮನ ಬಲವು, ಅವುಗಳನ್ನು ನಾವು ಗಮನಿಸುತ್ತೇವೆ. ಸತ್ಯವೇದದಲ್ಲಿ ಒಂದು ಮಾತನ್ನು ನಾವು ಓದಿಕೊಳ್ಳೋಣ. ಕೊರಿಂಥರಿಗೆ ಬರೆದ ಪತ್ರಿಕೆಯಲ್ಲಿ 14ನೇ ಅಧ್ಯಾಯದಲ್ಲಿ ಒಂದು ಮಾತನ್ನು ನಾವು ನೋಡೋಣ. ಕೊರಿಂಥರಿಗೆ ಬರೆದ ಪತ್ರಿಕೆ, ಕ್ಷಮಿಸಬೇಕು, ಕೊರಿಂಥರಿಗೆ ಬರೆದಂಥ ಪತ್ರಿಕೆ, 1ನೇ ಕೊರಿಂಥರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ 4ನೇ ವಚನವನ್ನು ನೋಡೋಣ. 12ನೇ ಅಧ್ಯಾಯದಲ್ಲಿ 4ನೇ ವಚನ. 1ನೇ ಕೊರಿಂಥರಿಗೆ ಬರೆದ ಪತ್ರಿಕೆ, ವರಗಳಲ್ಲಿ ಬೇರೆ ಬೇರೆ ವಿಧಗಳುಂಟು, ದೇವರಾತ್ಮನು ಒಬ್ಬನೇ, ಸೇವೆಗಳಲ್ಲಿ ಬೇರೆ ಬೇರೆ ವಿಧಗಳುಂಟು, ಆದರೆ ಕರ್ತನು ಒಬ್ಬನೇ. ಇಲ್ಲಿ ಗಮನಿಸಬೇಕಾಗಿರುವಂಥ ವಿಷಯ ಏನಂತ ಹೇಳಿದ್ರೆ, ಇಲ್ಲಿ ಸ್ಪಷ್ಟವಾಗಿ ಇಲ್ಲಿ ವರಗಳಲ್ಲಿ ಬೇರೆ ಬೇರೆ ವಿಧಗಳುಂಟು, ದೇವರಾತ್ಮನು ಒಬ್ಬನೇ. 5ನೇ ವಚನದಲ್ಲಿ ಹೇಳ್ತಾನೆ, ಸೇವೆಗಳಲ್ಲಿ ಬೇರೆ ಬೇರೆ ವಿಧಗಳುಂಟು, ಕರ್ತನು ಒಬ್ಬನೇ. ಹಲ್ಲೆಲೂಯಾ. ಅದಕ್ಕೆ ಕೆಳಗಡೆ ನಾವು ಓದುವಾಗ ಹೇಳ್ತಾನೆ, ಕಾರ್ಯಗಳಲ್ಲಿ ಬೇರೆ ಬೇರೆ ವಿಧಗಳುಂಟು, ಸರ್ವರಲ್ಲಿಯೂ ಸರ್ವ ಕಾರ್ಯಗಳನ್ನು ಸಾಧಿಸುವ ದೇವರು ಒಬ್ಬನೇ. 7ನೇ ವಚನದಲ್ಲಿ ಹೇಳ್ತಾರೆ, ಆದರೆ ಪ್ರತಿಯೊಬ್ಬನಲ್ಲಿ ತೋರಿ ಬರುವ ದೇವರಾತ್ಮನ ವರಗಳು ಸರ್ವರ ಪ್ರಯೋಜನಾರ್ಥಕವಾಗಿ ಕೊಡಲ್ಪಟ್ಟವೆ. ಹಲ್ಲೆಲೂಯಾ. ಅಂದ್ರೆ ದೇವರ ವಾಕ್ಯಗಳು ಅಂತ ಹೇಳಿದ್ರೆ, ದೇವರು ಕೊಟ್ಟಂತ ವರಗಳು, ತಲಾಂತಗಳು ಏನಂತ ಹೇಳಿದ್ರೆ, ಅವು ಕೃಪಾವರಗಳಿಗೆ ಹೋಲಿಕೆಯಾಗಿ ನಾವು ನೋಡ್ತಾ ಇದ್ದೇವೆ. ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ದೇವರು ಒಂದೊಂದು ಟ್ಯಾಲೆಂಟ್ ಅನ್ನು ಕೊಡ್ತಾ ಇದ್ದಾನೆ. ಒಬ್ಬರಿಗೆ ಪ್ರಾರ್ಥನೆ ಟ್ಯಾಲೆಂಟ್ ಅನ್ನು ಕೊಡ್ತಾನೆ, ಮತ್ತೊಬ್ಬರಿಗೆ ಕನಸಿನ ದರ್ಶನಗಳನ್ನ ಟ್ಯಾಲೆಂಟ್ ಕೊಡ್ತಾನೆ, ಇನ್ನು ಕೆಲವರಿಗೆ ದೇವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ವಾಕ್ಯದಲ್ಲಿರುವಂತ ಗೂಢಾರ್ಥಗಳನ್ನ ಅರ್ಥ ಮಾಡಿಕೊಳ್ಳುವ ಶಕ್ತಿ ಕೊಡ್ತಾನೆ, ಇನ್ನು ಕೆಲವರಿಗೆ ರೋಗಗಳನ್ನ ವಾಸಿ ಮಾಡುವ ಕಾರ್ಯಗಳನ್ನು ಕೊಡ್ತಾರೆ, ಇನ್ನೊಬ್ಬರಿಗೆ ವಾಕ್ಯವನ್ನು ಸಾರುವಂತ ಕಾರ್ಯವನ್ನು ಕೊಡ್ತಾನೆ, ಇನ್ನೊಬ್ಬರಿಗೆ ಆ ವಾಕ್ಯದ ಭಾವನೆಗಳನ್ನು ಹೊರತುಪಡಿಸುವ ಕಾರ್ಯಗಳನ್ನು ಕೊಡ್ತಾನೆ, ಇನ್ನೊಬ್ಬರಿಗೆ ಬಂದ್ಬಿಟ್ಟಿದೆ ಹಾಡಿನ ವರವನ್ನು ಕೊಡ್ತಾನೆ. ಅಂದ್ರೆ ಒಬ್ಬೊಬ್ಬರಿಗೂ ಅಂದ್ರೆ ಕಾರ್ಯವನ್ನು ಕೊಡುವ ದೇವನು ಒಬ್ಬನೇ. ಅಂದ್ರೆ ತಲಾಂತಗಳು ಬೇರೆ ಬೇರೆ ಆಗಿರ್ಬೋದು, ಆದರೆ ಕಾರ್ಯಗಳು, ಉದ್ದೇಶಗಳು ಎಲ್ಲವೂ ಸಹ
ಒಂದೇ, ಅವುಗಳೆಲ್ಲವನ್ನು ನಡೆಸುವಾತನು ಒಬ್ಬನೇ. ವಿಧ ವಿಧವಾಗಿರ್ಬೋದು, ಸೇವೆ ವಿಧ ವಿಧವಾಗಿರ್ಬೋದು, ಅನೇಕ ರೀತಿಯಾದಂಥ ಕಾರ್ಯಗಳಿರ್ಬೋದು, ಆದರೆ ಅದು ಕಾರ್ಯೋನ್ಮುಖ ಮಾಡುವಾತನು ಒಬ್ಬನೇ. ಏನಕ್ಕೋಸ್ಕರ ಮಾಡ್ತಾನಂತೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಏನಕ್ಕೋಸ್ಕರ ಮಾಡ್ತಾನಂತೆ? 7ನೇ ವಚನದಲ್ಲಿ ಓದಿಮ. ಆದರೆ ಪ್ರತಿಯೊಬ್ಬನಲ್ಲಿ ತೋರಿ ಬರುವ ದೇವರಾತ್ಮನ ವರಗಳು ಸರ್ವರ ಪ್ರಯೋಜನಾರ್ಥಕವಾಗಿ ಕೊಡಲ್ಪಟ್ಟವೆ. ಎಲ್ಲರಿಗೋಸ್ಕರ ಒಳ್ಳೆಯದನ್ನ ಮಾಡಬೇಕೆಂಬುದಾಗಿ ದೇವರು ಅನೇಕ ವರಗಳನ್ನ ಕೊಟ್ಟಿರುವಂತ ದೇವರಾಗಿದ್ದಾನೆ. ಆದರೆ ಎಲ್ಲರಲ್ಲಿಯೂ ಇರುವಾತನು ದೇವರು ಒಬ್ಬನೇ. ಎಲ್ಲರಲ್ಲಿರುವಾತನು ದೇವರು ಒಬ್ಬನೇ. ದೇವರು ಒಬ್ಬನೇ ಆಗಿರುವುದರಿಂದ ಅನೇಕರಿಗೆ ಏನಕ್ಕೆ ಕೊಡಿದೆ ಅಂತ ಹೇಳಿದ್ರೆ, ಅವು ಪ್ರಯೋಜನಕರವಾಗಬೇಕೆಂಬುದಾಗಿ, ಅವು ಎಲ್ಲರಿಗೂ ಸಹ ಒಳಿತನ್ನುಂಟು ಮಾಡಬೇಕೆಂಬುದಾಗಿ ಕೊಡ್ತಾ ಇದ್ದಾನೆ. ಅನೇಕರು ಹೇಳ್ಕೊಳ್ತಾರೆ, ಪ್ರವಾದಿಗಳಿರ್ಬೋದು, ಅಥವಾ ಅಪೊಸ್ತಲರಿರ್ಬೋದು, ಅಥವಾ ಸೇವಕರಿರ್ಬೋದು, ಅಥವಾ ಉಪದೇಶಕರಿರ್ಬೋದು, ಅಥವಾ ಅನೇಕ ಮಾತುಕತೆಗಳನ್ನು ಇರ್ಬೋದು, ರೋಗಿಗಳನ್ನು ವಾಸಿ ಮಾಡಿರ್ಬೋದು, ವಾಣಿಗಳನ್ನು ಆಡುವವರಾಗಿರ್ಬೋದು, ಈ ರೀತಿಯಾಗಿ ವಾಣಿಗಳ ಭಾಷೆಯನ್ನು ಹೇಳುವವರಾಗಿರ್ಬೋದು, ಇವೆಲ್ಲವೂ ಸಹ ದೇವರ ಕಾರ್ಯೋನ್ಮುಖವಾದಂಥ ಕಾರ್ಯಗಳು, ದೇವರು ಉದ್ದೇಶಿಸಿದಂಥ ಕಾರ್ಯಗಳನ್ನು ಸಫಲಗೊಳಿಸುವಂಥವು. ಈಗ ವಿಚಾರ ಏನಂತ ಹೇಳಿದ್ರೆ, ಇವೆಲ್ಲವೂ ಸಹ ನಮಗೆ ಗೊತ್ತಿರೋ ಕಾರ್ಯಗಳೇ. ಆದರೆ ನನ್ನ ಪ್ರಶ್ನೆ ಈ ಸಮಯದಲ್ಲಿ ಪರಿಶುದ್ಧಾತ್ಮನಿಂದ ನಾನು ನಿಮ್ಮನ್ನು ಕೇಳಲು ಬಯಸುವ ಒಂದು ಪ್ರಶ್ನೆ ಏನಂತ ಹೇಳಿದ್ರೆ, ನಿಮಗೆ ಕೊಟ್ಟಿರುವ ವರ ಯಾವುದು? ಎಲ್ಲರ ಒಳಿತಿಗಾಗಿ ನಿಮಗೆ ಕೊಟ್ಟಿರುವಂತ ವರವು ಯಾವುದು? ಎಂದಾದರೂ ನೀವು ಅದನ್ನು ಗುರುತಿಸಿದ್ದೀರಾ? ದೇವರು ನನಗೆ ಇಂಥ ಒಂದು ವಾಗ್ದಾನವನ್ನ ಮಾಡಿ ನನಗಿಂತ ವರವನ್ನ ಕೊಟ್ಟಿದ್ದಾನೆ ಎಂಬುದಾಗಿ ಯಾವತ್ತಾದರೂ ನೀವು ಯೋಚಿಸಿದ್ದೀರಾ? ಅಥವಾ ತಿಳ್ಕೊಂಡಿದ್ದೀರಾ? ನಿಮಗೆ ಬಂದಿರುವಂಥ ಕಾರ್ಯಗಳನ್ನು ನೀವು ಅರಿತು ಆ ಕಾರ್ಯಗಳ ವಿಷಯವಾಗಿ ಸೇವಕರಲ್ಲಿ ಹಂಚಿಕೊಂಡು ಅವುಗಳ ಬಗ್ಗೆ ಶ್ರದ್ಧೆಯಿಂದ ನೀವು ದೇವರಲ್ಲಿ ಪ್ರಾರ್ಥಿಸಿ ಪಡ್ಕೊಂಡಿದ್ದೀರಾ? ಈ ಸಂಜೆ ಹೊತ್ತಿನಲ್ಲಿ ಪರಿಶುದ್ಧಾತ್ಮ ನಿಮ್ಮೊಂದಿಗೆ ಕೇಳುವ ಪ್ರಶ್ನೆ ಏನಂತ ಹೇಳಿದ್ರೆ, ನಿಮಗೆ ಕೊಟ್ಟಿರುವಂತ ವರ ಯಾವುದು? ಸರ್ವರಿಗೂ ಒಳ್ಳೆತನ ಮಾಡುವಂತ ಕಾರ್ಯಗಳು, ಒಳ್ಳೆ ಕಾರ್ಯಗಳನ್ನು ಮಾಡುವಂತ ವರವು ದೇವರು ನಿಮಗೆ ಕೊಟ್ಟಿದ್ದಾನೆ. ಅದು ಯಾವುದು ಎಂಬುದಾಗಿ ಪರಿಶುದ್ಧಾತ್ಮ ನಿಮ್ಮೊಂದಿಗೆ ಮಾತನಾಡ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೋಚನೆ ಮಾಡ್ತಾ ಇದ್ದೀರಾ? ನಾನು ಯೋಚನೆ ಮಾಡ್ತಾ ಇದ್ದೀನಿ. ನನಗೆ ಕೊಟ್ಟಿರೋ ವರಗಳು ಯಾವ್ಯಾವುದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೀವು ನನ್ನ ಹಾಗೆ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ತೇನೆ. ರಿಯಲಿ ನನಗೆ ದರ್ಶನಗಳ ವರಗಳನ್ನು ಕೊಟ್ಟ, ಮುಂದೆ ಆಗುವ ಕಾರ್ಯಗಳನ್ನು ದೇವರು ನನಗೆ ತಿಳಿಪಡಿಸ್ತಾ ಇದ್ದ. ನನಗೆ ಯಾವಾಗ ರಕ್ಷಣೆ ಹೊಂದಿದ ಹೊಸದ್ದು, ಬಟ್ ನನಗೆ ಗೊತ್ತಾಗ್ತಾ ಇರಲಿಲ್ಲ. ದೇವರನೊಂದಿಗೆ ಮಾತನಾಡುವ ನನಗೆ ತಿಳಿತಾ ಇರಲಿಲ್ಲ. ಆರಂಭ ದಿನಗಳು ಯಾರತ್ರಾದ್ರೂ ಹೇಳ್ಕೊಳ್ಬೇಕಂತ ಹೇಳಿದ್ರೆ ಭಯ ಆಗೋದು. ಏನಂದ್ಕೊಳ್ತಾರೆ, ಈ ಹುಡುಗ ನಿನ್ನೆ ಮೊನ್ನೆ ಇಲ್ಲ ಯೇಸುಸ್ವಾಮಿಯನ್ನ ಸಂಪೂರ್ಣವಾಗಿ ಅರ್ಥಕೊಂಡಿದ್ದಾನೆ, 25 ವರ್ಷ ಹುಟ್ಟಿದ್ದು ಕ್ರೈಸ್ತನಷ್ಟೇ, ನಾಮಕೆ ವಾಸ್ತ ಇದ್ದವನು, ಈಗ ರಕ್ಷಣೆಯನ್ನು ಅರ್ಥಕೊಂಡು ಈಗ ಏನೋ ಕನಸಿನಂತ ಹೇಳ್ತಾ ಇದ್ದಾನೆ, ಈತನ ಮಾತುಗಳನ್ನು ಯಾರನ್ನು ನಂಬ್ತಾರೆ ಎಂಬುದಾಗಿ. ಅವಾಗ ನಾನು ಸೇವಕನಲ್ಲ, ಸುವಾರ್ತಿಕನಾಗಿದ್ದೆ ಅಷ್ಟೇ. ಸೇವಕನ ಮಾತುಗಳೇ ಕೇಳೋದಿಲ್ಲ ಈಗಿನ ಕಾಲದಲ್ಲಿ. ಸುವಾರ್ತೆಗೆ ಹೇಳುವ ಮಾತುಗಳು ಯಾರು ಕೇಳ್ತಾರೆ? ಲರ್ನಿಂಗ್ ಅಲ್ಲಿದ್ದೆ ನಾನು, 93, 94, 95 ನಾನು ಲರ್ನಿಂಗ್ ಅಲ್ಲಿ ತರಬೇತಿನಲ್ಲಿದ್ದೆ. ನಾನು ಆಗ ದೇವರ ಆತ್ಮನಿಂದ ನಡೆಸಲ್ಪಡ್ತಾ ಇದ್ದೆ. ಆಗ ದೇವರ ಆತ್ಮನು ನನಗೆ ದರ್ಶನಗಳ ಮುಖಾಂತರವಾಗಿ ಕೆಲವು ಕಾರ್ಯಗಳನ್ನು ತಿಳಿಸೋಣ. ಆ ದರ್ಶನಗಳ ಭಾವನೆಗಳು ನನಗೆ ಅರ್ಥ ಆಗ್ತಾ ಇರಲಿಲ್ಲ. ನಾನು ಯಾಕೆ ಇವತ್ತು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ದೇವರು ನನಗೆ ಮತ್ತೊಂದು ದರ್ಶನವನ್ನು ಕೊಟ್ಟ. ಅದಕ್ಕೆ ನಿಮಗೆ ಈ ಕಾರ್ಯಗಳನ್ನು ಹೇಳ್ತಾ ಇದ್ದೇನೆ. ಈ ಉಪದ್ರವ ದಿನಗಳಲ್ಲಿ ಅಪವಾದಿ ನಿಮ್ಮ ಕಣ್ಣ ಮುಂದೆ, ನಿಮ್ಮ ಮನೆಯವರು ಇರ್ಬೋದು, ನಿಮ್ಮ ಮಕ್ಕಳಿರ್ಬೋದು, ನಿಮ್ಮ ಸಭೆಯವರಿರ್ಬೋದು, ನಿಮ್ಮ ಸ್ನೇಹಿತರಿರ್ಬೋದು, ಅವನು ವಂಚಿಸಿ ನಷ್ಟವನ್ನುಂಟು ಮಾಡುವಂಥ ಕಾರ್ಯಗಳಲ್ಲಿ ನಾವಿದ್ದೇವೆಂಬುದಾಗಿ ದೇವರು ನನಗೆ ಹೊರತುಪಡಿಸಿದ. ಅವನು ಗರ್ಜಿಸುವ ಸಿಂಹೋದಿಪಾದಿಯಲ್ಲಿ ಹಾನಿಯನ್ನುಂಟು ಮಾಡ್ತಾ ಇದ್ದಾನೆ.
ಆ ಕಾರ್ಯಗಳನ್ನು ದೇವರು ನನಗೆ ದರ್ಶನ ಮುಖಾಂತರವಾಗಿ ತಿಳಿಯಪಡಿಸಿದ. ಅವನು ವಿಪರೀತವಾದಂಥ ಕೋಪದಲ್ಲಿದ್ದಾನೆ. ಯಾವ ರೀತಿಯಾದಂಥ ಕೋಪ ಅಂತ ಹೇಳಿದ್ರೆ, ಹೆಣ್ಣಿನ ಸಿಂಹದ ಬಳಿ ಇರುವಂತ ತನ್ನ ಮಗುವನ್ನು ನಾವು ಕಿತ್ಕೊಂಡ್ಬಿಟ್ರೆ ಅಥವಾ ನಾವು ಕಸಿದುಕೊಂಡು ಇಟ್ಕೊಂಡ್ರೆ ಹೇಗಿರುತ್ತೆ ಕೋಪ, ತುಂಬಾ ಭಯಂಕರವಾಗಿರುತ್ತಲ್ವಾ? ಆ ರೀತಿಯಾಗಿ ಕೋಪವುಳ್ಳವನಾಗಿದ್ದಾನೆ. ಅದರಿಂದ ಅವನು ಏನ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ತನ್ನ ದೇವರ ನಾಮವನ್ನು ಅರಿತಿರುವ ತನ್ನ ಮಕ್ಕಳಿಗೆ ಅನೇಕ ನಷ್ಟವನ್ನುಂಟು ಮಾಡಬೇಕೆಂಬುದಾಗಿ, ಈ ಕಡೆ ಜೀವ ಹೋಗಬಾರದು, ಈ ಕಡೆ ಬಂದ್ಬಿಟ್ಟಿದೆ ಮರಣವೂ ಬರಬಾರದು, ಆ ರೀತಿಯಾಗಿ ನಷ್ಟಗಳನ್ನುಂಟು ಮಾಡಲು ಅತ್ಯ ವೇಗದಿಂದಲೂ ಆವೇಶದಿಂದಲೂ ಹೊಂಚಾಗ್ತಾ ಇದ್ದಾನೆ. ನನ್ನ ದರ್ಶನವನ್ನು ಕಂಡು ನಾನು ನಿಮಗೆ ಹೇಳ್ತಾ ಇದ್ದೇನೆ. ನಾನು ಸುಮ್ಮನೆ ಹೇಳ್ತಾ ಇಲ್ಲ. ಬರುವಂಥ ದಿನಗಳು ಇದೇ ರೀತಿಯಾದಂಥ ದಿನಗಳಲ್ಲಿ ನಾವಿದ್ದೇವೆ. ಆದರೆ ದೇವರು ನಮ್ಮ ಮುಂದಿಗಿದ್ದಾನೆ. ನಮ್ಮನ್ನು ಯಾರು ಏನು ಮಾಡೋಕ್ಕಾಗೋದಿಲ್ಲ. ಆದರೆ ಒಂದು ಏನಂತ ಹೇಳಿದ್ರೆ, ನಮಗೆ ಎನರ್ಜಿ ಬೇಕಲ್ವಾ, ನಮಗೆ ಬಲ ಬೇಕಲ್ವಾ, ನಮಗೆ ಅಧಿಕಾರ ಬೇಕಲ್ವಾ? ವಾಕ್ಯವಿದ್ರೆ ಸಾಲದು, ವಾಕ್ಯದ ಮುಖಾಂತರವಾಗಿ ಅಧಿಕಾರವನ್ನು ಹೊಂದಿಕೊಂಡವರಾಗಿರಬೇಕು. ವಾಕ್ಯದ ಮುಖಾಂತರ ಅಧಿಕಾರವನ್ನು ಹೊಂದಿಕೊಂಡವರಾಗಿರಬೇಕು. ಅದರಿಂದ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳಲ್ಪಡ್ತಾ ಇದೆ. ಇಲ್ಲಿ ಮೂವರಿಗೂ ಏನ್ ಮಾಡ್ದಂತ ಹೇಳಿದ್ರೆ, ಯಜಮಾನನು ಅವರವರ ಶಕ್ತಿಗೆ ತಕ್ಕ ಹಾಗೆ, ಅವರವರ ಜ್ಞಾನಕ್ಕೆ ತಕ್ಕ ಹಾಗೆ, ಅವರವರಿಗೆ ಬೇಕಾಗಿರುವ ರೀತಿಯಲ್ಲಿ ದೇವರು ಏನ್ ಮಾಡ್ದ ಅಂತ ಹೇಳಿದ್ರೆ ತಲಾಂತುಗಳನ್ನು ಕೊಟ್ಟ. ಒಬ್ಬನಿಗೆ ಏನೋ ಎಷ್ಟು ತಲಾಂತಗಳನ್ನು ಕೊಟ್ಟ? 5 ತಲಾಂತಗಳನ್ನು ಕೊಟ್ರೆ 5ಕ್ಕೆ 5 ಮಾಡ್ಕೊಂಡು ಏನ್ ಮಾಡ್ದ ಅಂತ ಹೇಳಿದ್ರೆ ಶಬಾಷ್ ಎಂಬುದಾಗಿ ಶಬಾಷ್ಗಿರಿಯನ್ನು ಪಡೆದುಕೊಂಡ. 2 ತಲಾಂತಗಳನ್ನು ಕೊಟ್ಟವನು ಏನ್ ಮಾಡ್ದ? 4 ತಲಾಂತಗಳನ್ನಾಗಿ ಮಾಡಿಕೊಂಡು ಶಬಾಷ್ ಎಂಬುದಾಗಿ ಏನ್ ಮಾಡ್ದ? ಶಬಾಷ್ಗಿರಿ ಪಡ್ಕೊಂಡ. ಆದ್ರೆ 1 ತಲಾಂತವನ್ನು ಕೊಟ್ಟವನು ಮಾತ್ರ ಏನು ಮಾಡ್ದ? ಉಪಯೋಗಿಸ್ಕೊಳ್ಳಿಲ್ಲ. ಯಾಕೆ ಉಪಯೋಗಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ, ಆತನು ಏನು ಆನ್ಸರ್ ಮಾಡ್ತಾನೆ ಗೊತ್ತಾ? 26ನೇ ವಚನ ಓದಿಮ. ಆಗ ಅವನ ದನಿಯು ಅವನಿಗೆ 1 ನಿಮಿಷ 24ನೇ ವಚನ ಓದಿಮ. ತರುವಾಯ ಒಂದೇ ತಲಾಂತು ಹೊಂದಿದವನು ಸಹ ಮುಂದೆ ಬಂದು, ಸ್ವಾಮಿ, ನೀನು ಕಠಿಣ ಮನುಷ್ಯನು, ನೀನು ಬಿತ್ತದಿರುವಲ್ಲಿ ಕೊಯ್ಯುವವನು, ನೀನು ತೂರದಿರುವಲ್ಲಿ ರಾಶಿ ಮಾಡಿಕೊಳ್ಳುವವನು ಎಂದು ತಿಳಿದು ಹೆದರಿಕೊಂಡು ಹೋಗಿ ನಿನ್ನ ತಲಾಂತನ್ನು ಭೂಮಿಯಲ್ಲಿ ಬಚ್ಚಿಟ್ಟೆನು. ಇಗೋ ನಿನ್ನದು ನಿನಗೆ ಸಲ್ಲಿದೆ ಅಂದನು. ಎಷ್ಟು ವಿಚಾರ ನೋಡ್ರಿ. ಕೊಟ್ಟಿರೋದನ್ನ ಕೊಟ್ಟಿರೋ ಹಾಗೆ ವಾಪಸ್ ಕೊಡ್ತಾ ಇದ್ದಾನೆ. ಕೊಟ್ಟಿರುವುದನ್ನ ಕೊಟ್ಟಿರುವ ಹಾಗೆ ವಾಪಸ್ ಕೊಡ್ತಾ ಇದ್ದಾನೆ. ಏನೂ ಪ್ರಯೋಜನ ಇಲ್ಲ. ಇದರ ಮೂಲ ಅರ್ಥ ಹೇಳಿ ನನ್ನ ವಾಕ್ಯ ಭಾಗವನ್ನು ಮುಗಿಸುತ್ತೆ. ನಾನು ಜಾಸ್ತಿ ಇವತ್ತು ವಾಕ್ಯ ಭಾಗವನ್ನು ಹಂಚ್ಕೊಳ್ಳೋದಿಲ್ಲ. ಆದ್ರೆ ಏನಂತ ಹೇಳಿದ್ರೆ, ಈಗ ಒಂದು ಮಾತನ್ನು ನಾನು ಹೇಳ್ತೇನೆ. ಈಗ ನಾನು ಆದಿಕಾಂಡಕ್ಕೆ ಹೋಗೋಣ. ಆದಿಕಾಂಡ ಮನುಷ್ಯನುಂಟು ಮಾಡುವಾಗ ದೇವರು ಏನು ಮಾಡ್ದ ಅಂತ ಹೇಳಿದ್ರೆ, ದೇವರು ಆ ಮನುಷ್ಯನ ನಾಸಿ ಅಂದ್ರೆ ಮೂಗಿನಲ್ಲಿ ತನ್ನ ಶ್ವಾಸವನ್ನು ಊದುವಾಗ ಮನುಷ್ಯನು ಜೀವಿಸುವ ಜೀವಾತ್ಮವನ್ನು ಹೊಂದಿಕೊಳ್ತಾನೆ. ಯಾವ ಆತ್ಮನ ಹೊಂದ್ಕೊಳ್ತಾನೆ? ಜೀವಿಸುವ ಆತ್ಮವನ್ನು ಹೊಂದಿಕೊಳ್ತಾನೆ. ಅಂದ್ರೆ ಜೀವಿಸುವ ಆತ್ಮನ ಎಲ್ಲಿಂದ ಬಂದ? ಜೀವಾತ್ಮನಾಗಿರುವಂತ ದೇವರೊಳಗಡೆಯಿಂದ ಬಂದಿರುವಂತ ಜೀವಾತ್ಮ. ಎಲ್ಲಿಂದ? ಜೀವಿಸುವ ದೇವನಾಗಿರುವಂತ, ಅಂದ್ರೆ ಯುಗಾಯುಗಳು ಜೀವಿಸುವ ದೇವನಾಗಿರುವಂತ, ಭೂಮ್ಯಾಕಾಶಗಳನ್ನುಂಟು ಮಾಡಿದಂಥ ದೇವನಾಗಿರುವಂತ, ಅದ್ಭುತ ಮಹತ್ಕಾರ್ಯಗಳನ್ನು ಮಾಡುವಂತ ದೇವನಾಗಿರುವಂತ, ಅಥವಾ ಸೂರ್ಯ ಚಂದ್ರ ನಕ್ಷತ್ರಗಳನ್ನುಂಟು ಮಾಡಿದ ದೇವರ ಆತ್ಮನಿಂದ, ಅಗಾಧಗಳಲ್ಲಿ ಅಡಗಿಕೊಂಡಿರುವಂತ ಹೊಣನೆಲವನ್ನು ಮೇಲಕ್ಕೆ ಬರಮಾಡಿದಂತ ದೇವರ ಆತ್ಮನು, ಜೀವಿಸುವ ಆತ್ಮನಾಗಿರುವ ಆತನಿಂದ ಈಗ ಆತನ ಮೂಗಿನಲ್ಲಿ ಊದುವಾಗ ಆ ಮನುಷ್ಯನು ಜೀವಾತ್ಮನಾಗಿ ನರನಾಗಿ ಜೀವಿಸುವ ಪ್ರಾಣಿ ಆಗ್ತಾ ಇದ್ದಾನೆ.
ಈಗ ದೇವರ ಒಳಗಡೆಯಿಂದ ಬಂದದ್ದು ದೇವರ ಆತ್ಮನೇ ಹೊರತು ಬೇರೆ ಅಲ್ಲ. ಅರ್ಥ ಮಾಡ್ಕೊಳ್ಬೇಕು. ಈಗ ಯಾರಿದ್ದಾರೆ ನಮ್ಮೊಳಗಡೆ? ದೇವರ ಆತ್ಮನಿಂದ ಬಂದಿರುವಂತ ದೇವರ ಆತ್ಮನು ನಮ್ಮೊಳಗಡೆ ಜೀವವಾಗಿ ಏನ್ ಮಾಡ್ತಾ ಇದ್ದಾನೆ? ನಮ್ಮ ಒಳಗಡೆ ಇದ್ದಾನೆ, ನಮ್ಮ ಒಳಗಡೆ ವಾಸವಾಗಿ ಇದ್ದಾನೆ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೇನೆ, ನೀವು ಸಾಮಾನ್ಯರಲ್ಲ, ನೀವು ಸಾಮಾನ್ಯರಲ್ಲ. ನಿಮ್ಮ ಮಹಿಮೆಯನ್ನು ನೀವು ಅರಿಯುತ್ತಾ ಇಲ್ಲ ಅಷ್ಟೇ. ನಿಮ್ಮ ಮಹಿಮೆಯನ್ನು ನೀವು ತಿಳ್ಕೊಳ್ತಾ ಇಲ್ಲ. ನಿಮ್ಮೊಳಗಡೆ ಇರುವ ವಾಸಿಸುವ ಆತ್ಮನು ಯಾರು ಎಂಬುದಾಗಿ ನಿಮಗೆ ಗೊತ್ತಾಗ್ತಾ ಇಲ್ಲ. ಆದರೆ ಎಷ್ಟು ವಿಚಾರ ಅಂತ ಹೇಳಿದ್ರೆ, ಆ ಮನುಷ್ಯನು ಹೇಳ್ತಾನೆ, ನೀನು ಕಠಿಣನು. ಅದು ಮಾತ್ರ ಹೇಳ್ತಾ ಇದ್ದೆ, ನೀನು ಕಠಿಣನು. ಓದಿಮ್ಮ. ಸ್ವಲ್ಪ ಬೆಳಕು ಪ್ರಾಬ್ಲಮ್ ನನಗೆ ಓದೋದಿಕ್ಕೆ, ಅದಕ್ಕೋಸ್ಕರ ಅವಾಗ ಟಾರ್ಚ್ ಆನ್ ಮಾಡ್ಕೊಳ್ತಾ ಇರ್ತೀನಿ. ಹೇಳಿ ಸ್ವಾಮಿ. ನೀನು ಕಠಿಣ ಮನುಷ್ಯನು, ನೀನು ಬಿತ್ತದಿರುವಲ್ಲಿ ಕೊಯ್ಯುವವನು, ನೀನು ತೂರದಿರುವಲ್ಲಿ ರಾಶಿ ಮಾಡಿಕೊಳ್ಳುವವನು. ಯಾರಂತೆ? ದೇವರ ಬಗ್ಗೆ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನೆ. ಎಷ್ಟು ಚೆನ್ನಾಗಿ ದೇವರು ಎಂಥವನು, ಎಂಥ ಮಹಿಮೆಯುಳ್ಳವನು, ಎಂಥ ಪರಾಕ್ರಮಶಾಲಿ, ದೇವರು ಎಂಥ ಕಾರ್ಯಗಳನ್ನು ಬೇಕಾದರೂ ಮಾಡಬಲ್ಲನೆಂಬುದಾಗಿ ಅರ್ಥಕೊಂಡು ಏನು ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ನೀನು ಕಠಿಣನು, ಬಿತ್ತದಿರುವಲ್ಲಿ ನೀನು ಕೊಯ್ಯುವವನು. ಬಿತ್ತದಿರುವಲ್ಲಿ ಏನು ಕೊಯ್ಯಕ್ಕೆ ಸಾಧ್ಯ ಆಗುತ್ತೆ ಹೇಳಿ? ಆದರೆ ಕೊಯ್ಯುವವನು. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಬಿತ್ತದಿರುವಲ್ಲಿ ಕೊಯ್ಯುವವನು, ನೀನು ತೂರದಿರುವಲ್ಲಿ ರಾಶಿ ಮಾಡಿಕೊಳ್ಳುವವನು ಎಂದು ತಿಳಿದು ಹೆದರಿ ಹೋಗಿ, ಹಲ್ಲೆಲೂಯಾ, ಹೆದರಿಕೊಂಡು ಹೋಗಿ ನಿನ್ನ ತಲಾಂತನ ಭೂಮಿಯಲ್ಲಿ ಬಚ್ಚಿಟ್ಟೇನು. ಎಷ್ಟು ವಿಚಾರ ನೋಡಿ. ಇವತ್ತಿನ ದಿನ ಎಷ್ಟೋ ವಿಶ್ವಾಸಿಗಳು ಅಲ್ಲ, ಬರೀ ವಿಶ್ವಾಸಿಗಳಲ್ಲ, ಪ್ರಪಂಚದಲ್ಲಿ ವಾಸಿಸುವ ಪ್ರತಿಯೊಬ್ಬನರ ಮನುಷ್ಯನು ಹೀಗೆ ಇದ್ದಾನೆ. ತನ್ನಲ್ಲಿರುವ ದೇವರಾತ್ಮನನ್ನು ಅರಿಯದೆ ಜೀವಿಸ್ತಾ ಇದ್ದಾನೆ. ತನ್ನಲ್ಲಿರುವಂತಹ ದೇವರ ಮಹಿಮೆಯುಳ್ಳ ಆತ್ಮನ ಪ್ರಭಾವವನ್ನು ಅರಿಯದೆ ಜೀವಿಸ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ವಿಚಾರ ಅಂತ ಹೇಳಿದ್ರೆ ನಾಚಿಕೆಗೇಡ್ತನ. ದೇವರಾತ್ಮನನ್ನು ಅರಿಯದೇ ಇರುವುದು ಎಷ್ಟು ಹೇಳಿತನ ನೋಡಿ. ಸರ್ವರಲ್ಲಿಯೂ ಇರುವ ಆತನು ಒಬ್ಬನಲ್ಲವೇ? ಅದಕ್ಕೆ ಉದಾಹರಣೆ ಬೇಕ್ರ? ಮನುಷ್ಯನನ್ನ ಕಟ್ಟ ಕಡೆ ಒಂದು ಸರಿ ವರ್ಲ್ಡ್ ಟೂರ್ ಹಾಕಿ, ಅಂಡಮಾನಿಂದ ಮೊದಲುಕೊಂಡು ವರ್ಲ್ಡ್ ಟೂರ್ ಹಾಕಿ, ಕಾಡಿನ ಜನಗಳ ಮಧ್ಯದಿಂದ ಏನು ಟ್ರೈಬ್ಸ್ ಇರ್ತಾರಲ್ವ, ಅಲ್ಲಿಂದ ನೀವು ಆರಂಭಿಸಿ, ಮನುಷ್ಯರ ರೂಪುರೇಖೆಗಳು ಬೇರೆ ಏನಾದ್ರು ಇರ್ತವೇನೋ ಅಂತ ಎಲ್ಲ ಪ್ರಪಂಚ ಒಂದು ವರ್ಲ್ಡ್ ಟೂರ್ ಹಾಕಿ ಏನಾದ್ರು ವ್ಯತ್ಯಾಸ ಕಾಣ್ತಾರೆ ಎಂಬುದಾಗಿ. ಇಲ್ಲಾಂದ್ರೆ ಅಷ್ಟು ಬೇಕಾಗಿಲ್ಲ. ಈಗ ನೀವು ಗೂಗಲಲ್ಲೇ ಸರ್ಚ್ ಮಾಡ್ಬೋದು, ಅಮೆರಿಕದಲ್ಲಿ ಜನರು ಯಾವ ರೀತಿಯಾಗಿರ್ತಾರೆ, ಜಪಾನಲ್ಲಿ ಜನರು ಯಾವ ರೀತಿಯಾಗಿರ್ತಾರೆ, ಅಂಡಮಾನಲ್ಲಿ ಜನರು ಯಾವ ರೀತಿಯಾಗಿರ್ತಾರೆ, ಅಥವಾ ಸೌತ್ ಆಫ್ರಿಕಾದಲ್ಲಿ ಜನರು ಯಾವ ರೀತಿಯಾಗಿರ್ತಾರೆ, ಅರೇಬಿಯಾದಲ್ಲಿ ಜನರು ಯಾವ ರೀತಿಯಾಗಿರ್ತಾರೆ, ಎಲ್ಲ ದೇಶಗಳ ಕಡೆ ಇರುವಂಥ ಜನಗಳನ್ನ ಸರ್ಚ್ ಮಾಡಿ ತೋರಿಸ್ಬಿಡ್ತೈತೆ ನಿಮಗೆ ಗೂಗಲ್. ಎಲ್ಲಿ ಹೋಗೋ ಅವಶ್ಯಕತೆನೇ ಬೇಕಾಗಿಲ್ಲ. ಇದು ವಿಚಾರದ ಮಾತು. ನಿನ್ನ ಆತ್ಮನ ವಿಮೋಚನೆಯನ್ನ ನೀನು ಕಾಣದೆ ನೀನು ಎಲ್ಲಿ ಅಡಗಿಸಿಡ್ತಾ ಇದ್ದೀನಿ ನಿನ್ನ ಆತ್ಮ ಅಂತ ಹೇಳಿದ್ರೆ, ಭೂ ಸಂಬಂಧವಾದ ಕಾರ್ಯಗಳು, ಅಂದ್ರೆ ಭೂ ಸಂಬಂಧವಾದ ಆಚಾರ್ಯಗಳು, ಭೂ ಸಂಬಂಧವಾದ ಪದ್ಧತಿಗಳು, ಭೂ ಸಂಬಂಧವಾದಂಥ ಒತ್ತಡಗಳಲ್ಲಿ ನೀನು ಮುಳುಗಿ ಹೋಗ್ಬಿಟ್ಟಿದ್ಯಾ. ನಿನಗೆ ಗೊತ್ತಾಗ್ತಾ ಇಲ್ಲ. ನಿನಗೆ ಗೊತ್ತಾಗ್ತಾ ಇಲ್ಲ, ನೀನು ಯಾರು ಎಂಬುದೇ ಗೊತ್ತಾಗ್ದಿರನೇ ನೀನೇನ್ ಮಾಡ್ತಾ ಇದ್ದೆ ಅಂತ ಹೇಳಿದ್ರೆ, ನಿನ್ನಂತೆ ಕಾಣುವ ಮನುಷ್ಯನನ್ನು ನೀನು ಹಗೆ ಮಾಡ್ತಾ ಇದೆಯಾ, ನಿನ್ನಂತೆ ಕಾಣುವಂತ ನಿನ್ನ ಸಹೋದರನನ್ನ ಹಗೆ ಮಾಡ್ತಾ ಇದೆಯಾ, ದ್ವೇಷವನ್ನ ಕಟ್ಕೊಳ್ತಾ ಇದೆಯಾ. ಎಷ್ಟು ವಿಚಾರ ಅಲ್ವಾ, ಎಷ್ಟು ವಿಚಾರ ಅಲ್ವಾ. ಯಾವಾಗ ಮನುಷ್ಯನ ಅರಿತಾನ ಗೊತ್ತಿಲ್ಲ, ಯಾವಾಗ ದೇವರ ಮಹಿಮೆಯನ್ನು ತಿಳ್ಕೊಳ್ತಾನೋ ಗೊತ್ತಾಗ್ತಾ ಇಲ್ಲ, ತನ್ನಲ್ಲಿರುವ ಆತ್ಮನನ್ನು ಯಾವಾಗ ಅರಿತಾನೋ ಗೊತ್ತಾಗ್ತಾ ಇಲ್ಲ. ಬಸವಣ್ಣವರು ಬಹಳ ಚೆನ್ನಾಗಿ ಹೇಳಿದ್ರು, ಆತ್ಮನನ್ನು ಕುರಿತವ್ರು ಹೇಳಿದ್ರು,
ನಿನ್ನನ್ನು ನೀನಾಗಿ ಅರಿದರೆ ನಿಂಗೆ ಗೊತ್ತಾಗುತ್ತೆ ಯಾರು ನಿನ್ನಲ್ಲಿ ವಾಸ ಮಾಡುವುದು ಎಂಬುದಾಗಿ. ಮೊದಲು ನಿನ್ನಲ್ಲಿರುವ ನೀನು ಅರಿ. ಅವ್ರು ಹೇಳಿರುವ ಪ್ರವಚನಗಳು ಪ್ರತಿಯೊಬ್ಬರಿಗೂ ಆತ್ಮಸ್ಥೈರ್ಯವನ್ನು ತುಂಬುವಂಥವು, ಆತ್ಮನನ್ನು ಅರಿಯುವಂಥ ಶಬ್ದಗಳು ಅವರ ಮಾತಿನಲ್ಲಿ ನಾವು ನೋಡ್ತೇವೆ. ಆದರೂ ಸಹ ಜನಗಳಿಗೆ ಗೊತ್ತಾಗ್ತಾ ಇಲ್ಲ, ಮನುಷ್ಯರಿಗೆ ಗೊತ್ತಾಗ್ತಾ ಇಲ್ಲ. ಆತ್ಮ ವಿಮೋಚನೆ ಅಂದ್ರೆ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ, ಆತ್ಮ ಕ್ಷಮಾಪಣೆ ಅಂದ್ರೆ ಏನಂತ ಗೊತ್ತಾಗ್ತಾ ಇಲ್ಲ. ಮನುಷ್ಯರು ತಮ್ಮ ಸ್ವಾರ್ಥಕ್ಕಾಗಿ, ತಮ್ಮ ಸ್ವಂತ ಇಚ್ಛೆಗಾಗಿ, ತಮ್ಮ ಸ್ವಂತ ಬುದ್ಧಿಯಿಂದ, ವಿವೇಕವಿಲ್ಲದೆ, ಜ್ಞಾನವಿಲ್ಲದೆ, ಪರೀಕ್ಷೆ ಮಾಡಿಕೊಳ್ಳುವವರಾಗಿ ಇಲ್ಲದೆ ಮನುಷ್ಯರು ಏನಾಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ತಮ್ಮಲ್ಲಿರುವ ತಮ್ಮ ಆತ್ಮ ದೀಪವನ್ನು ಅವರ ಕೈಯಾರೆ ಅವರೇ ಆರಿಸಿ ಬಿಡ್ತಾ ಇದ್ದಾರೆ. ಈ ತಲಾಂತಗಳ ವಿಚಾರ ಅದೇ. ನಿನಗೆ ಕೊಟ್ಟಿರುವಂಥ ತಲಾಂತನ್ನು ನೀನು ಏನ್ ಮಾಡ್ತಾ ಇದೀಯಾ, ಎಲ್ಲಿ ಬಚ್ಚಿಟ್ಟಿದೀಯಾ? ಯಾವ ಅಹಿಕವಾದ ಸಂಬಂಧಕವಾದ ಕಾರ್ಯಗಳಲ್ಲಿ ಬಚ್ಚಿಡ್ತಾ ಇದೆಯಾ? ಕಳ್ಳತನದಲ್ಲಿ ಬಚ್ಚಿಡ್ತಾ ಇದೆಯಾ? ವ್ಯಭಿಚಾರದಲ್ಲಿ ಬಚ್ಚಿಡ್ತಾ ಇದೆಯಾ? ಅಥವಾ ಹಗೆತನದಲ್ಲಿ ಬಚ್ಚಿಡ್ತಾ ಇದೆಯಾ? ಮೋಸ, ವಂಚನೆ ಅಥವಾ ಅನ್ಯಾಯವಾಗಿ ಇನ್ನ ಪ್ರವರ್ತನೆಯಲ್ಲಿ ನೀನು ಕಾರ್ಯಗಳನ್ನು ಬಚ್ಚಿಡ್ತಾ ಇದೆಯಾ? ಎಲ್ಲಿ ಹೂತಲ್ಪಟ್ಟಿದೆಯೋ ನಿನ್ನ ಆತ್ಮನ ತಲಾಂತು ತನ್ನ ಹುಡುಕು. ನಿನ್ನ ಆತ್ಮನನ್ನ ಕುರಿತು ನೀನು ಧ್ಯಾನಿಸು. ಹಿಮಾಲಯ ಪರ್ವತದಲ್ಲಿ ಹೋಗಿ ತಪಸ್ಸು ಮಾಡು. ಆತ್ಮನ ಮುಕ್ತಿಯನ್ನು ಯಾವ ರೀತಿ ಪಡ್ಕೊಳ್ಳು ಎಂಬುದಾಗಿ ಅಲ್ಲಿರೋರು ನಿನಗೆ ಹೇಳಬಹುದಿಲ್ಲ. ದೇವರ ಆತ್ಮನೊಂದಿಗೆ ಮಾತನಾಡಬಹುದು. ಯಾರಿಗಾಗಿಯೋ ಯಾರಿಗೋಸ್ಕರನೋ ನಿಮ್ಮನ್ನು ನೀವು ನಷ್ಟ ಮಾಡ್ಕೊಳ್ಬೇಡಿ. ಆ ಮನುಷ್ಯನು ಹೇಳ್ತಾನೆ, ನೀನು ಕಠಿಣನು, ಬಿತ್ತದಿರುವಲ್ಲಿ ನೀನು ಕೊಯ್ಯುವವನು, ತೂರದಿರುವಲ್ಲಿ ನೀನು ರಾಶಿಯನ್ನ ಮಾಡಿಕೊಳ್ಳುವೆನೆಂಬುದಾಗಿ ನನಗೆ ಗೊತ್ತು. ಅದಕ್ಕೆ ನಾನು ನಿನಗೆ ಹೆದರಿ ಏನ್ ಮಾಡಿದ್ನಂತೆ, ಭೂಮಿಯಲ್ಲಿ ಹೋಗಿ ಬಚ್ಚಿಟ್ಟಂತೆ. ಸರ್ಟಿಫಿಕೇಟ್ ಏನ್ ಬಂತು ಅದನಿಗೆ? ಕೆಟ್ಟ ಆಳು ಎಂಬುದಾಗಿ ಬಂತು. ಇಷ್ಟು ವಿಚಾರ. ಕೊನೆಗೆ ಲೋಕಾನುಸಾರವಾಗಿ ಜೀವಿಸುವ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ, ಯಾರೇ ಇರ್ಬೋದು, ಯಾವುದೇ ಕುಲ ಗೋತ್ರಗಳಿರ್ಬೋದು, ಭೂಲೋಕದಲ್ಲಿ ಹೆಣ್ಣು ಗಂಡು ಎರಡು ಬಿಟ್ಟರೆ ಬೇರೆ ಯಾವ ಜಾತಿ ಇಲ್ಲ. ಅದಕ್ಕೆ ಸಾಕ್ಷಿ ಸೂರ್ಯಚಂದ್ರರೇ, ನೀವು ಬೇರೆ ಯಾರೂ ಇಲ್ಲ. ಎಲ್ಲರೂ ಸೇವನೆ ಮಾಡುವ ಗಾಳಿ ಎಲ್ಲರನ್ನ ಸುತ್ತಾಕೊಂಡೇ ಬರುತ್ತೆ. ಮೇಲ್ವರ್ಗ, ಕೆಳಗಡೆನ ವರ್ಗ, ಅವರು ಇವರು ಅಂತ ಗಾಳಿಗೆ ಯಾವ ಭೇದ ಭಾವಗಳೂ ಇಲ್ಲ. ಅದಕ್ಕೆ ಯಾವ ವರ್ಣಗಳೂ ಇಲ್ಲ. ಅವನು ಬೆಳ್ಳಗಿದ್ದಾನೆ, ಅವನು ಕಪ್ಪಗಿದ್ದಾನೆ, ಅವನು ಕುಳ್ಳಗಿದ್ದಾನೆ, ಅವನು ಎತ್ತರವಾಗಿದ್ದಾನೆ, ನಥಿಂಗ್. ನಿನ್ನನ್ನು ನೀನು ಯಾವಾಗ ರೀತಿಯ ನನ್ನ ಸಹೋದರ, ನನ್ನ ಸಹೋದರಿಯೇ, ದೇವರು ನಿನಗೆ ಕೊಟ್ಟಿರುವಂಥ ವರಗಳನ್ನು ಯಾವಾಗ ರೀತಿ ಲೋಕಾನುಸಾರವಿರುವಂಥ ಮನುಷ್ಯರ ರೀತಿಯಾಗಿ ಏನಾಗಿದೆ ಅಂತ ಹೇಳಿ ತಮ್ಮ ಆತ್ಮನ ತಮ್ಮ ಕೈಯಲ್ಲಿ ತಗೊಂಡು ಹೋಗಿ ನರಕದಲ್ಲಿ ಹಾಕೊಳ್ತಾ ಇದ್ದಾರೆ. ಹಾಗಾದರೆ ದೇವರನ್ನು ಅರಿತಿರುವಂಥ ನೀನು, ನಿನಗೆ ಕೊಟ್ಟಿರುವ ವರಗಳನ್ನ ನೀನು ಏನ್ ಮಾಡ್ತಾ ಇದ್ದೀಯಾ? ಎಷ್ಟು ನಿರ್ಲಕ್ಷ್ಯವಾಗಿದ್ದೀಯಾ? ಕಾರ್ಗತ್ತಲು ಭೂಮಿಯನ್ನು ಆವರಿಸಿಕೊಂಡಿರಬೇಕು. ಆದರೂ ಸರಿ, ಇನ್ನು ಎಚ್ಚೆತ್ತುಕೊಳ್ಳದೆ ನಿನ್ನಷ್ಟಿಗೆ ನೀನು ಜೀವಿಸುವವನಾಗಿದ್ದೀಯಾ? ನಿನ್ನಷ್ಟಿಗೆ ನೀನು ಸೆಲ್ಫಿಶ್ ಅನ್ನು ನೀನು ಯೋಚನೆ ಮಾಡಿಕೊಳ್ಳುವನಾಗಿದ್ದೀರಾ? ಅದರಿಂದ ಕೆಟ್ಟ ಆಳುಗೆ ಸಿಕ್ಕಂತ ಬಹುಮಾನ ಏನೆಂಬುದಾಗಿ ಓದಿ ನಾನು ವಾಕ್ಯ ಭಾಗವನ್ನು ಮುಗಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಓದಿದಂಥ ಅಧ್ಯಾಯದಲ್ಲೇ ಓದ್ರಿ. ಅಲ್ಲಿ ಓದೋಣ. 30ನೇ ವಚನವನ್ನು ಓದ್ರಿ. ಮತ್ತು ಕೆಲಸಕ್ಕೆ ಬಾರದ ಈ ಆಳನ್ನು ಹೊರಗೆ ಕತ್ತಲೆಗೆ ಹಾಕಿ ಬಿಡಿರಿ ಎಂದು ಹೇಳಿದನು. ಅಲ್ಲಿ ಗೋಲಾಟವು, ಕಟಕಟನೆ, ಹಲ್ಲು ಕಡಿಯೋಣವು ಇರುವವು. ಹಲ್ಲೆಲೂಯಾ. ಕೆಟ್ಟ ದಾಸನಿಗೆ ಸಿಕ್ಕಂತ ಬಹುಮಾನ ಅದು. ಆತನಲ್ಲಿ ಇದ್ದದ್ದನ್ನು ತೆಗೆದು ಯಾರು ಅದನ್ನು ಅಭಿವೃದ್ಧಿಪಡಿಸಿ ಅವರಿಗೆ ತೆಗೆದುಕೊಟ್ಬಿಟ್ರು ದೇವರು. ಪನಿಷ್ಮೆಂಟ್. ಈ ವಾಕ್ಯಗಳನ್ನ ಕೇಳುವ ಯಾರಾದ್ರೂ ಇರ್ಬೋದು, ಎಲ್ಲಿಯಾದ್ರೂ ಇರ್ಬೋದು, ಯಾವಾಗಾದ್ರೂ ನೀವು ನೋಡಬಹುದು. ಕೊನೆಯವರೆಗೂ ನೋಡಿ. ಈ ವಾಕ್ಯಗಳನ್ನು ನೋಡಿ ನಿಮ್ಮ ಆತ್ಮನ ಬಗ್ಗೆ ನೀವು ಚಿಂತಿತರಾಗದೆ ಹೋದರೆ ನಿಮ್ಮ ಆತ್ಮಕ್ಕೆ ನೀವೇ ಉತ್ತರವಾದ. ನಿಮ್ಮ ನೆರಳು ನಿಮ್ಮ ಹಿಂದೆ ಬರುತ್ತದೆ ಹೊರತು ಬೇರೆಯವರ ಹಿಂದೆ ಹೋಗೋದಿಲ್ಲ. ಅದನ್ನು ಅರಿಯದೆ ಅಂತ್ಯ ದಿನಗಳು, ದುರ್ದಿನಗಳು, ಉಪದ್ರವ ದಿನಗಳು, ಮನುಷ್ಯನ ಆಯುಷ್ಕಾಲದ ಮುಕ್ತಾಯವಾಗುವ ದಿನಗಳು, ಮನುಷ್ಯನ ಭೂಮಿ ಮೇಲೆ ಅಳಿದು ಹೋಗುವ ದಿನಗಳು ಆಸನ್ನವಾಗಿವೆ.
ಅದರಿಂದ ನಾನು ಏನು ಹೇಳಕ್ ಬಯಸ್ತೀನಿ ಅಂತ ಹೇಳಿದ್ರೆ, ನಿನ್ನಲ್ಲಿರುವ ದೇವರ ಆತ್ಮನು ಸರ್ವಶಕ್ತನು, ನಿನ್ನಲ್ಲಿರುವ ದೇವರ ಆತ್ಮನು ಅದ್ಭುತ ಮಹತ್ಕಾರ್ಯಗಳನ್ನು ಮಾಡುವಾತನು, ನಿನ್ನಲ್ಲಿರುವ ದೇವರ ಆತ್ಮನು ಅನೇಕರಿಗೆ ಹಿತವನ್ನು ಮಾಡುವಾತನು, ನಿನ್ನಲ್ಲಿರುವಂಥ ದೇವರ ಆತ್ಮನು ಅನೇಕರ ಕ್ಷೇಮವನ್ನು ಬಯಸುವಾತನು, ನಿನ್ನಲ್ಲಿರುವಂಥ ದೇವರ ಆತ್ಮನು ಭೂಮಿಯ ಆಕಾಶಗಳನ್ನು ಯಾವ ರೀತಿಯಾಗಿ ನಿರ್ಮಿಸಿ ಎಲ್ಲರಿಗೂ ಒಳಿತನ್ನು ಮಾಡ್ತಿದ್ದನೋ ಆ ರೀತಿಯಾಗಿ ಒಳ್ಳೆಯದನ್ನು ಮಾಡುವಾತನಾಗಿದ್ದಾನೆ. ಅದಕ್ಕೆ ನಾವು ಓದ್ಕೊಂಡ್ವಿ, ನಾವು ಏನೆಂಬುದಾಗಿ 7ನೇ ವಚನದಲ್ಲಿ ನಾವು ಓದ್ಕೊಂಡಿವಿ ಏನೆಂಬುದಾಗಿ ಅಂತ ಹೇಳಿದ್ರೆ, ಅದನ್ನು ನಾವು ನೋಡ್ತಾ ಇದ್ದೇವೆ. 25ನೇ ಅಧ್ಯಾಯ ಮತ್ತೊಂದು ಬರೆಸುವಾರ್ತೆ 7ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಓದಿಮಾ. ಆಗ ಕನ್ಯರೆಲ್ಲರೂ ಅಮ್ಮ ಸಾರಿ 7ನೇ ವಚನ ಅಲ್ಲ ತಾಯಿ, ನಾಲ್ಕು 12ನೇ ಅಧ್ಯಾಯ ಮೊದಲನೇ ಕೊರಿಂಥ ಬರೆದ ಪತ್ರಿಕೆಯಲ್ಲಿ 12ನೇ ಅಧ್ಯಾಯದಲ್ಲಿ 7ನೇ ವಚನ ನೋಡಿ. ಕ್ಷಮಿಸಬೇಕು. ಏನಕ್ಕೋಸ್ಕರ ದೇವರು ನಮಗೆ ಕೊಟ್ಟಿರೋದು? ದೇವರ ಆತ್ಮನ. ಓದಿಮ. ಆದರೆ ಪ್ರತಿಯೊಬ್ಬನಲ್ಲಿ ತೋರಿ ಬರುವ ದೇವರ ಆತ್ಮನ ವರಗಳು ಸರ್ವರ ಪ್ರಯೋಜನಾತ್ಮಕವಾಗಿ, ಚೆನ್ನಾಗಿ ಗಮನಿಸಬೇಕು, ಸರ್ವರ ಪ್ರಯೋಜನಾತ್ಮಕವಾಗಿ. ಸರ್ವರು ಅಂತ ಹೇಳಿದ್ರೆ ಮೊದಲು ನಿನ್ನಿಂದ ಆರಂಭಿಸಿ, ನಿನ್ನ ಕುಟುಂಬದಿಂದ ಆರಂಭಿಸಿ, ನಿನ್ನ ನೆರೆಹೊರೆಯವರು, ನಿನ್ನ ಸಮಾಜದವರೆಗೂ ಸಹ ಎಲ್ಲರಿಗೂ ಒಳಿತಾಗಬೇಕೆಂಬುದಾಗಿಯೇ ದೇವರು ನಿನಗೆ ಕೊಟ್ಟಿರುವಂತ ಆತ್ಮನನ್ನ ಯೇಸು ಕ್ರಿಸ್ತನ ರಕ್ತದಿಂದ ತೊಳೆದು ಶುದ್ಧೀಕರಿಸಿ ಮತ್ತೆ ಅದಕ್ಕೆ ಹೊಸ ಬಲವನ್ನು ಕೊಟ್ಟು, ಹೊಸ ಉಜ್ಜೀವನವನ್ನು ಕೊಟ್ಟು, ಹೊಸ ವರಗಳಿಂದ ನಿನ್ನನ್ನು ಅಲಂಕೃತಗೊಳಿಸಿದರೆ ನೀನು ಏನ್ ಮಾಡ್ತಾ ಇದೀಯ ತಾಯಿ? ಏನ್ ಮಾಡ್ತಾ ಇದೀಯ ನನ್ನ ಸಹೋದರನೇ? ಒಂದು ಸಾರಿ ಪರೀಕ್ಷೆ ಮಾಡ್ಕೊಳ್ರಿ. ನಿದ್ದೆ ಮಾಡುವ ಸಮಯವಲ್ಲ ಇದು, ಅಲಕ್ಷಿಸುವ ಸಮಯವೂ ಅಲ್ಲ, ಐಡಲ್ ಆಗಿರುವಂತ ಸಮಯವೂ ಅಲ್ಲ. ನಿಮ್ಮನ್ನು ನೀವು ಬಲಪಡಿಸಿಕೊಳ್ಳುವ ಸಮಯ, ನಿಮ್ಮನ್ನು ನೀವು ಎಚ್ಚೆತ್ತುಕೊಳ್ಳುವ ಸಮಯ, ನಿಮ್ಮಲ್ಲಿರುವ ದೇವರ ಆತ್ಮನನ್ನು ಗುರುತಿಸುವ ಸಮಯ, ನಿಮ್ಮ ವಿಮೋಚನೆಯನ್ನು ಕುರಿತು ಚಿಂತಿಸುವ ಸಮಯ, ಗೋಳಾಡುವ ಸಮಯ, ಪ್ರಾರ್ಥಿಸಿ ಬಲವನ್ನು ಹೊಂದಿಕೊಳ್ಳುವ ಸಮಯ. ಈಗಲಾದರೂ ಎಚ್ಚೆತ್ತುಕೊಳ್ಳಿರಿ, ಈಗಲಾದರೂ ದೇವರ ಕಡೆಗೆ ತಿರುಗಿಕೊಳ್ಳಿರಿ. ನಿಮ್ಮಲ್ಲಿರುವ ದೇವರ ಆತ್ಮನ ಮಹಿಮೆಯನ್ನು ಅರಿತು ಅದರಂತೆ ಜೀವಿಸಿರಿ, ಪ್ರಯೋಜಕರಾಗಿರ್ರಿ, ಅನೇಕರಿಗೆ ಒಳಿತನ್ನು ಮಾಡುವವರಾಗಿರಬೇಕೆಂಬುದಾಗಿ ನಾನು ಹೇಳಿ ಈ ಮಾತುಗಳನ್ನು ನಾನು ಮುಗಿಸ್ತಾ ಇದ್ದೇನೆ. ನನ್ನ ಸಹೋದರ, ನನ್ನ ಸಹೋದರಿಯೇ, ದೇವರ ಸತ್ಕಾರ್ಯಗಳಲ್ಲಿ ಆಸಕ್ತರಾಗಿರಿ. ನೀವು ದೇವರುಗಳು ಎಂಬುದಾಗಿ ಸತ್ಯವೇದದಲ್ಲಿ ಕೀರ್ತನಕಾರ ಹೇಳ್ತಾನೆ. ನೀವು ದೇವರುಗಳು, ದೇವದೂತರಿಗಿಂತಲೂ ನಿಮ್ಮನ್ನ ಸ್ವಲ್ಪ ಕಡಿಮೆಯಷ್ಟೇ ದೇವರು ಸೃಷ್ಟಿ ಮಾಡಿದ್ದಾನೆ ಅಷ್ಟೇ. ಒಂದೇ ಒಂದು ವ್ಯತ್ಯಾಸ, ಅವರಿಗೆ ಮಹಿಮೆಯನ್ನು ಕೊಟ್ಟಿದ್ದಾನೆ, ನಮಗೆ ಮಹಿಮೆಯನ್ನು ಕೊಡಲಿಲ್ಲ ಅಷ್ಟೇ. ಅದು ಏನು ಮಹಿಮೆ ಅಂತ ಹೇಳಿದ್ರೆ, ದೇವರ ಆತ್ಮನ ಮಹಿಮೆ ಅಂತ ಹೇಳಿದ್ರೆ ಅವರು ಅದೃಶ್ಯರಾಗ್ತಾರೆ. ನಮಗೆ ಅದೃಶ್ಯ ಶಕ್ತಿಯನ್ನು ದೇವರು ಕೊಡಲಿಲ್ಲ, ಆದರೆ ನಮ್ಗೆ ಎಲ್ಲವನ್ನು ಕೊಟ್ಟಿದ್ದಾನೆ. ವ್ಯತ್ಯಾಸ ಇಷ್ಟೇ. ಆ ಒಂದು ಏನು ನಾವು ಕಳ್ಕೊಂಡಿದ್ದೀವಿ ಅದು ಮತ್ತೆ ನಮಗೆ ಕ್ರಿಸ್ತನಲ್ಲಿ ನಮಗೆ ಅದನ್ನು ಅನುಗ್ರಹಿಸಿದ್ದಾನೆ. ಆದರೂ ನಾವು ಅದನ್ನು ಮಹಿಮೆಯನ್ನು ಅನುಭವಿಸದೇ ಇರುವುದಾದರೆ ವಿಚಾರ. ಅದರಿಂದ ನನ್ನ ಪ್ರಿಯ ಸಹೋದರ, ನನ್ನ ಸಹೋದರಿಯರೇ, ದೇವರ ಕೈಯಿಂದ ನೀವು ಶಬಾಷ್ ಎಂಬುದಾಗಿ ಶಬಾಷ್ಗಿರಿಯನ್ನು ಪಡ್ಕೊಳ್ಳಬೇಕು. ನಾಳೆ ನಿಮ್ಮ ಮಕ್ಕಳು ನಿಮ್ಮನ್ನು ಕುರಿತು ಒಂದು ಚರಿತ್ರೆ ಬರೀಬೇಕು. ನಿಮ್ಮ ಕುಟುಂಬದವರು ನಿಮ್ಮ ವಿಷಯವಾಗಿ ಗರ್ವಿಸಬೇಕು, ಗರ್ವದಿಂದ ಹೇಳಬೇಕು, ಮೈ ಡ್ಯಾಡಿ, ಮೈ ಮಮ್ಮಿ, ಮೈ ಬ್ರದರ್, ಮೈ ಸಿಸ್ಟರ್, ಮೈ ಬ್ರದರ್ ಇನ್ ಲಾ, ಮೈ ಸಿಸ್ಟರ್ ಇನ್ ಲಾ. ಏನು ಹೇಳಬೇಕು? ಗರ್ವದಿಂದ ಹೇಳಬೇಕು. ಯಾಕೆ ಗೊತ್ತಾ? ನಿಮ್ಮಲ್ಲಿ ದೇವರ ಆತ್ಮನಿದ್ದಾನೆ. ದೇವರು ಅನ್ನುವಾಗ ಎಲ್ಲರಿಗೂ ಒಂದು ರೀತಿಯಾದಂಥ ಭಯ, ಭಕ್ತಿ ಯಾವ ರೀತಿಯಾಗಿ ಬರ್ತವೆ ಅಂತ ಹೇಳಿದ್ರೆ ಅವರ ಕ್ರಿಯೆಗಳನ್ನು ನೋಡಿ, ದೇವರು ಮಾಡುವ ಕಾರ್ಯಗಳನ್ನು ನೋಡಿ, ಮತ್ತೆ ಆ ದೇವರ ಕಾರ್ಯಗಳುಳ್ಳ ಆತ್ಮನು ನಿಮ್ಮೊಳಗಡೆ ಇರಬೇಕಾದರೆ ನೀವು ಯಾವ ರೀತಿಯಾಗಿದ್ದೀರಾ ಅನ್ನೋದನ್ನು ನಿಮ್ಮಷ್ಟಿಗೆ ನೀವೇ ಪರೀಕ್ಷೆ ಮಾಡಿಕೊಳ್ಬೇಕು. ಅದರಿಂದ ನನ್ನ ಸಹೋದರ ಸಹೋದರಿಯೇ, ದೇವರು ನಿನಗೆ ಕೊಟ್ಟಿರುವಂಥ ತಲಾಂತು ಎಲ್ಲಿದೆ? ಹುಡುಕಿರಿ, ನಿಮಗೆ ಸಿಕ್ಕುತ್ತದೆ. ಅದನ್ನು ತಿರುಗಿ ಕೇಳಿರಿ, ನಿಮಗೆ ಕೊಡಲ್ಪಡುತ್ತದೆ. ಖಂಡಿತವಾಗಲೂ ಹೇಳ್ತೇನೆ, ನಿಮಗೆ ಕೊಡಲ್ಪಡುತ್ತದೆ.
ಮೊದಲು ನೀವು ಹುಡುಕಬೇಕು. ನೀವು ಹುಡುಕಿದ್ರೇನೆ ನಿಮಗೆ ಸಿಕ್ಕುವುದು. ಸಿಕ್ಕಿರುವುದು ನನಗೆ ಈ ತಲಾಂತು ದೇವರೇ, ಪ್ರಾರ್ಥನಾತ್ಮವನ್ನು ನನಗೆ ಕೊಟ್ಟ ದೇವರೇ, ದರ್ಶನಗಳನ್ನು ಅವರುಗಳನ್ನು ನನಗೆ ಕೊಟ್ಟ ದೇವರೇ, ಅನೇಕರಿಗೆ ನನ್ನನ್ನು ಒಂದು ಬೆಳಕನ್ನಾಗಿ ಇಟ್ಟಿದ್ಯಾ ದೇವರೇ, ಹಾಡಿನ ವರಗಳನ್ನು ಕೊಟ್ಟಿದ್ಯಾ, ವಾಕ್ಯದ ಭಾವನೆಗಳನ್ನು ಅರ್ಥ ಮಾಡುವ ವರಗಳನ್ನು ಕೊಟ್ಟಿದ್ಯಾ. ಎಷ್ಟೋ ವರಗಳನ್ನು ನನಗೆ ಕೊಟ್ಟಿದ್ರು ನಾನು ಅದನ್ನು ಅರಿಯಲೇ ಇಲ್ಲ. ಜಾಸ್ತಿ ಜನ ನಿಮ್ಮಷ್ಟಿಗೆ ನೀವು ಹೆಂಗೆ ಡೈವರ್ಟ್ ಆಗ್ತೀರಾ ಅದನ್ನು ಹೇಳ್ತೇನೆ. ನೀವು ಸತ್ಯವೇದನ್ನು ಹಿಂಬಾಲಿಸೋದು, ಸತ್ಯವೇದವನ್ನು, ದ ಹೋಲಿ ಬೈಬಲ್, ಸತ್ಯವೇದವು, ಸತ್ಯವೇದವನ್ನು ಹಿಂಬಾಲಿಸಿರಿ. ಇದು ಸತ್ಯವೇದವು. ಸತ್ಯವೇದವು ಆತ್ಮ ಸಂಬಂಧವಾಗಿ ಬರೆಯಲ್ಪಟ್ಟಂತ ಸತ್ಯವೇದವು. ಇದನ್ನು ಹಿಂಬಾಲಿಸಿ, ಮನುಷ್ಯರನ್ನೆಲ್ಲ ಹಿಂಬಾಲಿಸಿರಿ. ಪ್ರವಾದನೆಗಳು ಸಹ ನಿರ್ಲಕ್ಷ್ಯವಾಗಬಹುದು. ದೇವರ ಬಾಯಿನಿಂದ ಹೊರಡು ಬಂದ ಯಾವ ಮಾತು ನಿರ್ಲಕ್ಷ್ಯವಾಗುವುದಿಲ್ಲ. ಸತ್ಯವೇದವನ್ನು ಹಿಂಬಾಲಿಸಿರಿ. ಆಗ ನೀವು ಸನ್ಮಾರ್ಗದಲ್ಲಿ ಸತ್ಯ ಆತ್ಮನ ಹಾಗೆ ಇರ್ತೀರಾ. ಅಲ್ಲಿಗೆ ಹೋಗ್ತೀರಾ, ಇಲ್ಲಿಗೆ ಹೋಗ್ತೀರಾ, ಅದನ್ನು ಕೇಳ್ತೀರಾ, ಇದನ್ನು ಕೇಳ್ತೀರಾ, ಕನ್ಫ್ಯೂಸ್ ಆಗ್ಬಿಡ್ತೀರಾ ಟೋಟಲಿ. ಆಮೇಲೆ ನೀವು ನಿಮ್ಮಷ್ಟಿಗೆ ನೀವೇ ಏನೋ ನಾವು ಇದ್ದೀವಿ ಅಂದ್ಕೊಂಡಿರ್ತೀರ ಅಷ್ಟೇ. ದೇವರ ಲೆಕ್ಕ ಕೇಳೋ ದಿನ ಬರುವಾಗ ಏನು ಲೆಕ್ಕ ಕೊಡ್ತೀರಾ? ಪರೀಕ್ಷೆ ಮಾಡಿಕೊಡ್ರಿ. ಈ ರಾತ್ರಿ ದೇವರು ನಿಮ್ಮನ್ನು ಸಂಧಿಸಲಿ, ಕಳೆದು ಹೋದ ವರವು ನಿಮಗೆ ಅನುಗ್ರಹಿಸಲಿ. ಎಲ್ಲಿ ನೀವು ಅದನ್ನು ಕಳ್ಕೊಂಡಿದ್ದೀರೋ ಅಲ್ಲಿ ನಿಮಗೆ ದೇವರು ಅದನ್ನು ಕೊಡುವಂಥ ದೇವರಾಗಿದ್ದಾನೆ. ನೀವು ಎಲ್ಲಿ ಬಿದ್ದಿದ್ದೀರೋ ಅದನ್ನು ಫೈಂಡ್ ಔಟ್ ಮಾಡಿರಿ. ಯಾವ ಸ್ಥಳದಲ್ಲಿ ನೀವು ಬಿದ್ದಿದ್ದೀರೋ ಅದನ್ನು ಫೈಂಡ್ ಔಟ್ ಮಾಡಿರಿ. ದೇವರಾತ್ಮ ನಿಮ್ಮನ್ನು ಬಲಪಡಿಸಲಿ. ನನ್ನ ಆಸೆ ಎಲ್ಲ ಇದೆ, ನೀವು ಎಂಟಿ ಆಗಿರಬಾರ್ದು. ದೇವರ ಆತ್ಮದೊಂದಿಗೆ ಇರುವಂಥ ನೀವು ದೇವರ ಮಹಿಮೆಯನ್ನು ಹೊಂದಿದವರಾಗಿರ್ಬೇಕು. ಅದಕ್ಕೋಸ್ಕರ ಸಂಜೆ ವೇಳೆಯಲ್ಲಿ 3 ವ್ಯಕ್ತಿಗಳನ್ನು ನೋಡ್ತಾ ಇದ್ದೇವೆ. ಒಬ್ಬರಿಗೆ 5 ತಲಾಂತುಗಳನ್ನು ಕೊಟ್ಟ, 10 ತಲಾಂತುಗಳನ್ನ ಮಾಡಿಕೊಂಡ. ತಲಾಂತುಗಳೆಲ್ಲ ಒಂದೇ ತಾನೆ, ಆದರೆ ವ್ಯತ್ಯಾಸ ಅಂದರೆ 5 ಸ್ವಲ್ಪ ವ್ಯತ್ಯಾಸ ಕಾಣ್ತಾ ಇದ್ದೇವೆ ಅಷ್ಟೇ. 2 ಆಮೇಲೆ 1 ಅಲ್ವಾ? ಆದರೆ ತಲಾಂತು ತಾನೆ. ಅವರವರ ಶಕ್ತಿಗೆ ಅದನ್ನು ಡೆವಲಪ್ಮೆಂಟ್ ಮಾಡಿಕೊಂಡ್ರು. 1 ತಲಾಂತು ನಮಗೆ ಕೊಟ್ಟಿರ್ಬೋದು, ಆ 1 ತಲಾಂತನ ನಮಗೆ, ಆ ಒಂದು ಆತ್ಮ. ಕೆಲವು ಹೇಳ್ತಾರೆ ನನಗೆ 10 ಗುಂಡಿಗೆ ಇದೆ. ಎಷ್ಟು ಗುಂಡಿಗೆ? 10 ಗುಂಡಿಗೆ ಇರೋದು ಒಂದೇ ಗುಂಡಿಗೆ. ನನಗೆ 10 ಗುಂಡಿಗೆ ಅಷ್ಟು ಧೈರ್ಯ ಅಲ್ವಾ? ಅಂದರೆ ಏನಾದ್ರೆ ಅರ್ಥ 10 ಆತ್ಮಗಳ ಬಲ ಎಂಬುದಾಗಿ. ನನಗೆ ಆನೆ ಬಲ ಅಂತ ಹೇಳ್ತಾ ಇರ್ತಾರೆ. ನಿಮ್ಮಲ್ಲಿರುವ ಆತ್ಮನ ಬಲವನ್ನು ನೀವು ಅರಿದ್ರೆ ಸಾಕು. ಬೇರೆ 10 ಗುಂಡಿಗೆಗಳ ಬಲ ಬೇಡ, ಆನೆ ಬಲನೂ ಬೇಕಾಗಿಲ್ಲ. ಉಪದ್ರವ ದಿನಗಳು ನನ್ನ ಸಹೋದರ ಸಹೋದರಿಯೇ, ನಿಮ್ಮ ಆತ್ಮನ ನಿರ್ಲಕ್ಷ್ಯ ಮಾಡಬೇಡ. ಜಡ್ಜ್ಮೆಂಟ್ ನಮ್ಮ ಬಾಗಿಲ ಬಳಿ ಬಂದು ನಿಂತ್ಕೊಂಡಿದೆ. ನಮಗೆ ತೀರ್ಪು ನಮ್ಮ ಬಾಗಿಲ ಬಳಿ ನಿಂತ್ಕೊಂಡಿದೆ. ಅದು ಒಳಗಡೆ ಬರೋದಕ್ಕೆ ಎಷ್ಟೊತ್ತು ಬೇಕು ಹೇಳಿ? ಅದು ಒಳಗಡೆ ಬಂದ್ಬಿಟ್ಟ ಮೇಲೆ ನಾವೇನು ಮಾಡೋಕ್ಕಾಗೋದಿಲ್ಲ. ಲೆಕ್ಕ ಕೇಳುವವನು ಸಡನ್ನಾಗಿ ಬಂದ್ಬಿಡ್ತಾನೆ. ದೇಶಾಂತರ ಹೋಗಿದ್ದಾನೆ, ತಿರುಗಿ ಬಂದ್ಬಿಡ್ತಾನೆ, ಬಂದು ಕೇಳ್ತಾನೆ. ಕೇಳಿದ ತಕ್ಷಣ ಏನು ಹೇಳ್ತಾರೆ? ಹುಡುಕ್ತೀರ, ಎಲ್ಲಿ ಹುಡುಕ್ತೀರಿ? ಏನು ಪ್ರಯೋಜನ ಆಗೋದಿಲ್ಲ. ಆಗಬಾರದು. ಅದಕ್ಕೆ ದೇವರಾತ್ಮ ನಿಮ್ಮನ್ನು ಎಚ್ಚರಿಸ್ತಾ ಇದ್ದಾನೆ. ಅದರಿಂದ ದೇವರಲ್ಲಿ ಬಲವಾಗಿದ್ದು ನಿಮ್ಮ ಆತ್ಮನನ್ನು ಗುರುತಿಸಿ. ದೇವರ ಕಾರ್ಯಗಳನ್ನು ನಿರ್ಲಕ್ಷಿಸಬೇಡ್ರಿ. ದೇವರ ಕಾರ್ಯಗಳನ್ನು ನಿರ್ಲಕ್ಷಿಸುವವನು ಶಾಪಗ್ರಸ್ತನೆಂಬುದಾಗಿ ಸತ್ಯವೇದ ಹೇಳ್ತಾ ಇದೆ. ದೇವರ ಆತ್ಮನ ವಿಷಯವಾಗಿ ನಿರ್ಲಕ್ಷ್ಯವನ್ನು ವಹಿಸಬೇಡಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಅಧಿಕವಾಗಿ ಪ್ರೀತಿ ಮಾಡುವಂಥ ಪರಲೋಕ ದೇವನೇ, ನಿಮ್ಮ ನಾಮಕ್ಕೆ ಸ್ತೋತ್ರಗಳಪ್ಪ. ನೀನು ಜೀವಿಸುವ ಇರುವ ಆತನ ಕರ್ತನೆ, ನೀನು ಒಳ್ಳೆಯವನು, ಒಳ್ಳೆ ಕಾರ್ಯಗಳನ್ನು ಮಾಡುವ ದೇವನು. 3 ವ್ಯಕ್ತಿಗಳನ್ನು ನಮ್ಮ ಮುಂದೆ ತೆಗೆದುಕೊಂಡು ಬಂದು 3 ಸಹ 3 ವಿಧವಾದಂಥ ವರಗಳನ್ನು ಕೊಟ್ಟಿದ್ದೇವೆ. ಅವರವರ ಆತ್ಮಕ್ಕೆ, ಅವರವರ ಶಕ್ತಿಗೆ ತಕ್ಕ ಹಾಗೆ ಅವರವರಿಗೆ ನೀನು ಕೊಟ್ಟೆ. ಆದರೆ ಬಲಹೀನಾಗಿರುವವನಿಗೂ ಸಹ ನೀನು 1 ತಲಾಂತನ್ನು ಕೊಟ್ಟಿದ್ದೀಯ. ಆ ತಲಾಂತಿನ ಬಗ್ಗೆ ನಾವು ನೋಡುವಾಗ ದೇವರ ಆತ್ಮನಾಗಿರುವಂಥ ನೀನೇ ಆತನಲ್ಲಿ ಅಡಗಿರುವುದಾಗಿ ನಾವು ನೋಡ್ತಾ ಇದ್ದೇವೆ. ಮತ್ತು ನಿನ್ನ ಮಹಿಮೆಯನ್ನು, ಆತ್ಮನ ಬಲವನ್ನು ಅರಿಯದೆ, ಕೃಪಾವರಗಳ ಮಹಿಮೆಯನ್ನು ಅರಿಯದೆ, ದೇವರ ಆತ್ಮನಿಂದ ಉಂಟಾಗುವ ಕಾರ್ಯಗಳನ್ನು ಅರಿಯದೆ, ಯಾರು ಕೇಳಿದ ವಾಕ್ಯದ ಮೇರೆಗೆ ಎಲ್ಲಿ ಅವರ ಆತ್ಮನನ್ನು ನಷ್ಟಪಡಿಸಿಕೊಂಡಿದ್ದಾರೋ, ಎಲ್ಲಿ ಬಿದ್ದು ಹೋಗಿದ್ದಾರೋ, ಎಲ್ಲಿ ದೇವರೇ ನಿನ್ನ ರಾಜ್ಯಕ್ಕೆ ಸಂಬಂಧಪಟ್ಟವಾಗಿ ನಿನಗೆ ವಿರೋಧವಾಗಿ ನಡ್ಕೊಂಡು ಎಲ್ಲಿ ಬಿದ್ದಿದ್ದಾರೋ ಅದನ್ನು ಅವರಿಗೆ ತೋರ್ಪಡಿಸು.
ನೀನು ಕೃಪಾಮಯಿ, ನೀನು ದಯಾಮಯಿ, ಕೇಳುವವರಿಗೆ ಇಲ್ಲ ಎಂಬುದಾಗಿ ಹೇಳದೆ ಧಾರಾಳವಾಗಿ ಕೊಡುವವನು. ಅವರ ಪ್ರಾಯಶ್ಚಿತ್ತಕ್ಕೆ ದೇವರೇ ತಕ್ಕ ಫಲವನ್ನುಂಟು ಮಾಡಿ ಅವರ ವರವುಗಳನ್ನು ಅವರು ತಿರುಗಿ ಭದ್ರಪಡಿಸಿಕೊಳ್ಳುವ ಹಾಗೆ ಆಶೀರ್ವದಿಸು. ಕೃಪೆಯಿಂದ ಕನಿಕರಿಸು ದೇವನೇ. ಈ ರಾತ್ರಿ ವೇಳೆಯಲ್ಲಿ ಯಾರ್ಯಾರು ವಾಕ್ಯವನ್ನು ಕೇಳಿ ವಾಕ್ಯದ ಬಳಿಗೆ ಬಂದಿದ್ದಾರೆ ಅವರೆಲ್ಲರನ್ನು ಆಶೀರ್ವದಿಸು, ಬಲಪಡಿಸು. ಈಗೋ ನೀನು ಬಾಗಿಲ ಹತ್ತಿರದಲ್ಲಿ ನೀನು ಬಂದು ನಿಂತಿದ್ದೆ ಎಂಬುದಾಗಿ ನಮ್ಮೊಂದಿಗೆ ಮಾತನಾಡಿದ್ದೀರಾ. ಹೌದು ಕರ್ತನೆ, ಇದು ರೆವಲ್ಯೂಷನ್, ಭವಿಷ್ಯತ್ ಕಾಲದ ನುಡಿಗಳನ್ನು ಎಂಬುದಾಗಿ ನಾವು ಗಮನಿಸುತ್ತಾ ಇದ್ದೇವೆ. ನಮ್ಮ ಲೆಕ್ಕ ಕೇಳುವ ಸಮಯವು ಆಸನ್ನವಾಗಿದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅದು ಲೆಕ್ಕ ಕೊಡುವುದಕ್ಕೆ ದೇವರೇ ನಾವು ಬ್ಯಾಲೆನ್ಸ್ ಶೀಟ್ ಅನ್ನು ಸರಿಯಾಗಿ ದೇವನೇ ಮಾಡಿಕೊಂಡಿದ್ದೀವೋ ಇಲ್ಲವೋ ಎಂಬುದಾಗಿ ನಮ್ಮೊಂದಿಗೆ ಮಾತನಾಡಿದ್ದೀರಾ. ಅದಕ್ಕಾಗಿ ನಿಮಗೆ ಸ್ತೋತ್ರಗಳಪ್ಪ. ನಿನ್ನ ಲೆಕ್ಕವನ್ನು ಕೇಳುವಾಗ ಚಾಚು ತಪ್ಪದಂತೆ ನಿನ್ನ ಚಿತ್ತಕ್ಕೆ ಅನುಸಾರವಾಗಿ ಜೀವಿಸಿಗೋ ನಾವು ಫಲಿಸಿದ ಫಲಗಳು ಎಂಬುದಾಗಿ ತೋರಿಸಲ್ಪಡುವ ಹಾಗೆ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬರನ್ನು ಆಶೀರ್ವದಿಸಿ, ಬಲಪಡಿಸಿ. ಅವರ ಬಂಧನಗಳಿಂದ ಬಿಡಿಸು ದೇವನೇ. ಐಹಿಕ ವಿಚಾರಗಳಿಂದ ಬಿಡಿಸು ಕರ್ತನೆ. ಶರೀರದ ಆಶಯಗಳಿಂದ ಬಿಡಿಸು ಕರ್ತನೆ. ವಂಚನಾತ್ಮನಿಂದ ಬಿಡಿಸು ದೇವನೇ. ಮೋಸಗೊಳಿಸುವ ಆತ್ಮನಿಂದ ಬಂಧಿಸಲ್ಪಟ್ಟವರನ್ನು ಬಿಡಿಸು ಕರ್ತನೆ. ಸೋಮರಿತನ ಉಳ್ಳವಂತ ಆತ್ಮಗಳಿಂದ ಬಿಡಿಸು ದೇವನೇ. ಏನಾಗುತ್ತದೆ ಬಿಡು ಎಂಬುದಾಗಿ ದೇವನೇ ನಿನ್ನ ವಾಕ್ಯದ ಮಹಿಮೆಯನ್ನು ಅರಿಯದೆ, ನಿನ್ನ ನಾಮದ ಘನತೆಯನ್ನು ಅರಿಯದೆ ನಿರ್ಲಕ್ಷ್ಯವಾಗಿರುವವರನ್ನು ಬಿಡಿಸು. ಇನ್ನು ಎಷ್ಟೋ ಜನರು ಸಹ ತನ್ನಲ್ಲಿರುವ ಆತ್ಮನ ಅರಿವು ಇಲ್ಲದೆ ಇರುವಂಥವರನ್ನು ಸಹ ಸಂಧಿಸು. ಅವರ ಆತ್ಮನ ಬೆಲೆಯನ್ನು ಅವರಿಗೆ ತಿಳಿಯಪಡಿಸಬೇಕಾಗಿ ಈ ಸಮಯದಲ್ಲಿ ದೇವನೇ ನೀನು ಒಂದು ದಿನ ಪ್ರತಿಯೊಬ್ಬರಿಗೂ ಲೆಕ್ಕ ಕೇಳುವಾಗ ಅಪ್ಪ, 1 ತಲಾಂತಿನವರ ಹಾಗೆ ಇರದಂತೆ 5 ತಲಾಂತುಗಳ ಹಾಗೆಯೇ 2 ತಲಾಂತುಗಳ ಹಾಗೆಯೇ ನಿಮ್ಮ ಪ್ರಜೆಗಳನ್ನು ಆಶೀರ್ವದಿಸಿ ಬಲಪಡಿಸಬೇಕಾಗಿ, ಕೇಳಿದ ವಾಕ್ಯವನ್ನು ಬಿತ್ತಿ ಫಲಿಸಿ ಅಭಿವೃದ್ಧಿ ಮಾಡಬೇಕಾಗಿ ವಿಶೇಷವಾಗಿ ದೇವರೇ ಅನುದಿನದ ಪ್ರಾರ್ಥನೆಯಲ್ಲಿ ದೇವರೇ ಗುಡಾರಗಳಲ್ಲಿ ಚಿಕ್ಕ ಮಕ್ಕಳನ್ನು ಮೊದಲುಕೊಂಡು ವೃದ್ಧರವರೆಗೂ ಪ್ರಾರ್ಥಿಸುವ ಎಲ್ಲ ಪ್ರಾರ್ಥನೆಗಳ ಕೂಗನ್ನು ಕೇಳಿ ಸದುತ್ತರವನ್ನು ದಯಪಾಲಿಸಿ. ನಮ್ಮ ದೇಶದ ಮೇಲೆ ನಿಮ್ಮ ದಯವುಳ್ಳ ಕರವಿರಲಿ. ನಿಮ್ಮ ರಕ್ತವು ಪ್ರೋಕ್ಷಿಸಲ್ಪಟ್ಟು ನಮ್ಮ ದೇಶಕ್ಕೆ ಹೊಸ ಬಿಡುಗಡೆಯನ್ನು ಉಂಟು ಮಾಡು ದೇವನೇ. ನೀನು ಹೊಂದಿದ ಬಾಸುಂಡಗಳಿಂದ ನಿಮಗೆ ಗುಣವಾಗುವುದು ಎಂಬುದಾಗಿ ಹೇಳಿದ ಕರ್ತನಲ್ಲಮ್ಮ. ನಿನ್ನ ಬಾಸುಂಡವುಳ್ಳ ನಿನ್ನ ಕರವು ನನ್ನ ದೇಶದ ಮೇಲೆ ಇರಲಿ. ನನ್ನ ದೇಶದ ಅನಾರೋಗ್ಯಗಳಿಗೆ ಗುರಿಯಾಗಿರುವವರ ಮೇಲೆ ಇರಲಿ. ಹಾಸ್ಪಿಟಲ್ಗಳಲ್ಲಿ ಕ್ವಾರಂಟೈನ್ ನಲ್ಲಿ ಇರುವಂತವರ ಮಕ್ಕಳ ಮೇಲೆ ನಿನ್ನ ಕರವು ಜೀವದ ಮಾರ್ಗದಲ್ಲಿ ನಡೆಸು ಎಂಬುದಾಗಿ ಬೇಡ್ತಾ ಇದ್ದೇನೆ. ಅವರ ಕುಟುಂಬಗಳು ದೇವರೇ ಒಂದು ಸಾರಿ ಸಂಧಿಸು. ಚಿಕ್ಕ ಮಕ್ಕಳನ್ನು ಮೊದಲುಕೊಂಡು ವೃದ್ಧರವರೆಗೆ ಯಾರ್ಯಾರು ಬಳಲಿ ಸಫರ್ ಆಗ್ತಾ ಇದ್ದರಪ್ಪ ಅವರೆಲ್ಲರನ್ನ ಸಂಧಿಸು. ನಮ್ಮ ದೇಶದಲ್ಲಿ ದೇವರೇ ಕೋವಿಡ್-19 ಪ್ರಕರಣದ ಅಪ್ಪ ಅನೇಕರು ಸಹ ದೇವರೇ ಬಿಡುಗಡೆ ಹೊಂದಿದವರಾಗಿ ನಿನ್ನನ್ನು ಘನಪಡಿಸುವಂತೆ ಕೃಪೆಯನ್ನು ತೋರು. ಯೇಸು ಕ್ರಿಸ್ತನ ನಾಮದಲ್ಲಿ ದೇವರೇ ಅದರ ಸೋಂಕಿತರ ಸಂಖ್ಯೆ ಇಲ್ಲಿಗೆ ನಿಲ್ತು ಹೋಗಲಿ. ಅದು ಅಭಿವೃದ್ಧಿಯಾಗದಂತೆ ತಡೆಯಬೇಕಾಗಿ ಬೇಡ್ತಾ ಇದ್ದೇನೆ ಕರ್ತನೇ. ನಿನ್ನ ಗಾಯವುಳ್ಳ ಕರಗಳಿಗೆ ಅವರನ್ನು ಒಪ್ಪಿಸಿಕೊಡ್ತಾ ಇದ್ದೇನೆ. ಆಶೀರ್ವದಿಸು, ಬಲಪಡಿಸು. ಆ ಪ್ರಕಾರವಾಗಿ ನಮ್ಮ ಪ್ರಾರ್ಥನೆಗಳನ್ನು ಕೇಳುತ್ತಾ ಎಲ್ಲ ವರ್ಗದವರು ಕೆಲಸ ಮಾಡುವಂತ ಎಲ್ಲ ವರ್ಗದವರ ವಿಷಯವೂ ಸಹ ನಿಮ್ಮ ಸನ್ನಿಧಾನದಲ್ಲಿ ವಿಜ್ಞಾಪಿಸಿ ಮಾಡುತ್ತಾ ಪ್ರತಿಯೊಬ್ಬರ ಮೇಲೆಯೂ ನಿಮ್ಮ ದಯವುಳ್ಳ ಕರವಿದ್ದು ನಿಮ್ಮ ಮುಂದೆ ಬೇಕಾಗಿ. ಈ ರಾತ್ರಿ ಸಮಯದಲ್ಲಿ ಯಾರಾದರೂ ಗರ್ಭಿಣಿ ಸೇರಿ ಇರುವುದಾದರೆ ಅವರನ್ನು ಸಂಧಿಸು, ಧೈರ್ಯಪಡಿಸು. ಒಳ್ಳೆ ನಾರ್ಮಲ್ ಡೆಲಿವರಿ ಅವರು ಅನುಗ್ರಹಿಸಲಿ. ತಾಯಿ ಮಗುವನ್ನು ಸುರಕ್ಷಿತವಾದ ಆರೋಗ್ಯಕರವಾದ ನಿಮ್ಮ ರೆಕ್ಕೆಗಳಲ್ಲಿ ಮರೆ ಮಾಡು ದೇವನೇ. ವೃದ್ಧಾಪ್ಯದಲ್ಲಿರುವವರು ಯಾರಾದರೂ ಶರೀರದ ಬಲಹೀನತೆಗೆ ಒತ್ತಡಕ್ಕೆ ಗುರಿಯಾಗುವುದಾದರೆ ಹೊಸ ಬಿಡುಗಡೆಯನ್ನುಂಟು ಮಾಡು. ಚಿಕ್ಕ ಮಕ್ಕಳನ್ನು ವಿಶೇಷವಾಗಿ ದೇವರೇ ನಿಮ್ಮ ಕಳಲು ಒಪ್ಪಿಸಿಕೊಡ್ತಾ ಇದ್ದಾನೆ. ಅವರನ್ನು ಬಲಪಡಿಸು ಕರ್ತನೆ, ಆಶೀರ್ವದಿಸು. ವಿಶೇಷವಾಗಿ ಕೇಳಿದ ವಾಕ್ಯದ ಮೇರೆಗೆ ಅಪ್ಪ ನಿಮ್ಮ ಮಕ್ಕಳೊಂದಿಗಿದ್ದು ನೀವು ಮಹಿಮೆ ಪಡಿಸಿ ಇನ್ನೂ ಬಲಪಡಿಸಬೇಕಾಗಿ ಅವರ ಆತ್ಮಬಲದ ವಿಮೋಚನೆಯನ್ನು ಅರ್ಥಕೊಳ್ಳುವಂತೆ ಕೇಳಿದ ವಾಕ್ಯದ ಮೇರೆಗೆ ಆಶೀರ್ವದಿಸಬೇಕಾಗಿ ಪ್ರತಿಯೊಬ್ಬರನ್ನು ನಿಮ್ಮ ಕಳಲು ಒಪ್ಪಿಸಿಕೊಡುತ್ತಾ
ಆಯಾ ಸ್ಥಳಗಳಲ್ಲಿ ಇರುವಂಥ ಗುಡಾರಗಳಲ್ಲಿ ವಾಸಿಸುವ ಎಲ್ಲರ ಕೊರತೆಗಳನ್ನು ನೀಗಿಸಿ ನಿನ್ನ ಮಹಿಮೆ ಹೊಂದಬೇಕಾಗಿ, ಈಗೋ ನಿಮ್ಮ ಗಾಯವುಳ್ಳ ಕರವು ನನ್ನ ದೇಶದ ಮೇಲೆ ಇರುವುದಕ್ಕಾಗಿ, ನಿನ್ನ ರಕ್ತದ ಪ್ರೋಕ್ಷಣೆ ಅಡಿಯಲ್ಲಿ ನನ್ನ ದೇಶವನ್ನು ಮರೆ ಮಾಡುವುದಕ್ಕಾಗಿ ನಿಮ್ಮನ್ನು ಸ್ತುತಿಸಿ ಕೊಂಡಾಡುತ್ತಾ, ಸರ್ವಶಕ್ತನಾದ ದೇವನಾಗಿರುವಂಥ ನಿಮ್ಮನ್ನು ಆಶ್ರಯಿಸಿ ಆಯಾ ಗುಡಾರಗಳಲ್ಲಿ ನಿಮ್ಮನ್ನು ಸ್ತುತಿಸುವ ಮಕ್ಕಳ ಪ್ರಾರ್ಥನೆಗಳನ್ನು ಕೇಳಿ ದೇವನೇ, ಎಲ್ಲಾ ವರ್ಗಗಳಲ್ಲಿ ಕೆಲಸ ಮಾಡುವವರಿಗೆ ಆಶ್ರಯ ದುರ್ಗವಾಗಿರುವಂಥ ಕಾರ್ಯಗಳಿಗಾಗಿ ನಿಮ್ಮನ್ನು ಸ್ತುತಿಸುತ್ತಾ, ಸಮಯದಲ್ಲಿ ಬಿತ್ತಲ್ಪಟ್ಟ ವಾಕ್ಯವು ಆಶೀರ್ವದಿಸಿ ಬಲಪಡಿಸಬೇಕಾಗಿ, ಆದಿವಂತ ಅಧ್ಯಕ್ಷತೆಯನ್ನು ವಹಿಸಿದಂಥ ನಿಮ್ಮ ಮಹಾಕೃಪೆಗಾಗಿ ನಿಮ್ಮನ್ನು ಸ್ತುತಿಸಿ ಕೊಂಡಾಡುತ್ತಾ, ನನ್ನನ್ನು ತಗ್ಗಿಸಿಕೊಂಡು ನಿಮ್ಮ ನಾಮವನ್ನು ಹೆಚ್ಚಿಸುತ್ತಾ, ನಮ್ಮ ಕರ್ತನ ಒಡೆಯನಾಗಿರುವಂಥ ಯೇಸು ಕ್ರಿಸ್ತ ನಾಮದಲ್ಲಿ ತಾಳ್ಮೆಯನ್ನು ಬಿಡುವಂದಿದ್ದೇನೆ ಕರ್ತನೆ. ಆಮೆನ್. ಮೈ ಗಾಡ್ ಬ್ಲೆಸ್ ಯು ಆಲ್. ದೇವರು ನಿಮ್ಮನ್ನು ಆಶೀರ್ವದಿಸಿ ಬಲಪಡಿಸಲಿ. ಮೈ ಗಾಡ್ ಬ್ಲೆಸ್ ಯು. ಪ್ರೈಸ್ ದಿ ಲಾರ್ಡ್.